ಪರಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಹಜಾನಂದ ಸ್ವಾಮೀಜಿಯೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ 4ನೇ ತರಂಗ. ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ. 189ನೇ ವಿಷಯಾಂಕ ಬಾಹ್ಯದಲ್ಲಿರುವ ಪದಾರ್ಥದಲ್ಲಿ ವೃತ್ತಿ ಮತ್ತು ಆಭಾಸಗಳೆರಡರ ಉಪಯೋಗ ಇರುತ್ತದೆ ಅಂತ. 116ನೇ ದೋಹ. ಅಜ್ಞಾನದಿಂದಲೇ ಘಟವೇ ಮೊದಲಾದವುಗಳ ಸ್ವರೂಪದಿಂದಲೇ ಪ್ರಕಾಶರಹಿತವಾಗಿಯೂ ಜಡ ಸ್ವರೂಪವಾಗಿಯೂ ರಚಿಸಲ್ಪಟ್ಟಿರುತ್ತದೆ. ಘಟವೇ ಮೊದಲಾದವುಗಳ ಏನಂತ ಅಜ್ಞಾನದಿಂದಲೇ ಅವು ರಚನೆ ಆಗ್ಯವ. ಅವು ಇರದೇನದವು ಎಲ್ಲ ವಸ್ತುಗಳು ಇರುವಿಕೆಯಲ್ಲಿ ಬ್ರಹ್ಮನೇ ಅದವ. ಬ್ರಹ್ಮದನ್ನ ಬ್ರಹ್ಮನಾಗಿ ನೋಡೋದು ಬಿಟ್ಟು ನಾವು ಘಟ ಆಗಿ ನೋಡ್ತೀವಲ್ಲ, ಅದಕ್ಕದು ಅಜ್ಞಾನದಿಂದ ನಾವು ನೋಡಿದ್ದಕ್ಕೆ ಅವು ಘಟಪಟಾದಿಗಳಾಗ್ಯಾವ ಅನ್ನುವಂಥ ವಿಚಾರ ಹೇಳ್ತಾರೆ. ಘಟಾದಿಗಳು ಯಾವುದರಿಂದ ಉತ್ಪತ್ತಿಯಾಗಿವೆ ಎಂದರೆ ಅಜ್ಞಾನದಿಂದ ಉತ್ಪತ್ತಿಯಾಗ್ಯಾವ. ಈ ಜಗತ್ತಿನ ಜಡ ಪದಾರ್ಥಗಳು ಎದರಿಂದ ಉತ್ಪತ್ತಿಯಾಗ್ಯಾವ ಅಂದ್ರೆ ಅಜ್ಞಾನದಿಂದ ಉತ್ಪತ್ತಿಯಾಗ್ಯಾವ. ಆಭಾಸನ ದೃಷ್ಟಿಕೋನದಿಂದ ನೋಡಿದ್ದಕ್ಕೆ ಅವು ಘಟಪಟಾದಿಗಳಾಗಿ ಕಾಣ್ತವ. ಕೂಟಸ್ಥನ ದೃಷ್ಟಿಕೋನದಿಂದ ನೋಡಿದ್ರೆ ಅವೆಲ್ಲ ಏನದವ ಜಗತ್ತಿನ ವಸ್ತುಗಳು ಬ್ರಹ್ಮಸ್ವರೂಪೇ ಅವ. ಮಾಯಾ, ಅವಿದ್ಯಾ ಹಾಗೂ ತಮೋಗುಣ ಪ್ರಧಾನ ಪ್ರಕೃತಿ ಈ ಮೂರನ್ನು ಚಂದ್ರೋದಯದಲ್ಲಿ ಹೇಳಿಕೊಂಡು ಬಂದಾಗಿದೆ.
ಮಾಯೆಯು ಚೇತನಕ್ಕೆ ಉಪಾಧಿಯಾದ ಈಶ್ವರ ಎನಿಸಿಕೊಂಡಿದೆ. ಅವಿದ್ಯೆಯು ಚೇತನಕ್ಕೆ ವಿಶಿಷ್ಟವಾದ ಜೀವ ಎನಿಸಿಕೊಂಡಿದೆ. ಮತ್ತು ತಮೋಪ್ರಧಾನ ಪ್ರಕೃತಿಯಿಂದ ಭೂತ ಭೌತಿಕ ಪದಾರ್ಥಗಳು ಉತ್ಪತ್ತಿಯಾದವು. ಇದು ವಿಚಾರ ಚಂದ್ರೋದಯದಲ್ಲಿ ಹೇಳ್ತಾರೆ. ಅವಿದ್ಯೆ ಏನಾಗ್ಯದ, ಚೇತನದೊಳಗೆ ವಿಶಿಷ್ಟ ಆಗ್ಯದ, ಒಂದರೊಳಗೆ ಒಂದು ಸೇರ್ಕೊಂಡದು. ಮಾಯ ಹೆಂಗದಪ್ಪ ಅಂತಂದ್ರೆ ಚೇತನಕ್ಕ ಉಪಾಧಿ ಅದ. ಮಾಯೆ ಚೇತನದೊಡನೆ ಬೆರೆತಿಲ್ಲ. ಚೇತನದ ಜೊತೆಗೆ ಈಗ ಘಟಾಕಾಶ ಮಠಾಕಾಶ ಎರಡು ಸೆಪರೇಟ್ ಮಾಡ್ಬೇಕಾದ್ರೆ ಘಟ ಆಕಾಶದ ಜೊತೆಗೆ ಬೆರ್ತದೇನ್ರಿ ಅದು? ಘಟಾಕಾಶ ಅದು ಉಪಾಧಿ ಅದ. ಅದು ಮಾಯೆ ಚೇತನಕ್ಕ ಉಪಾಧಿಯಾಗ್ಯದ. ಚೇತನಕ್ಕೆ ಉಪಾಧಿಯಾಗಿ ಏನಾಗ್ಯದ, ಆ ರೀತಿ ತತ್ವಕ್ಕೆ ಈಶ್ವರ ಅನಿಸ್ಕೊಂಡವ. ಈ ಅವಿದ್ಯೆಗೆ ಏನಾಗ್ಯದ, ವಿಶಿಷ್ಟ ಆಗ್ಯದ. ವಿಶಿಷ್ಟ ಅಂದ್ರ ನೀಲೋ ಘಟ ಅಂದ್ರೆ ನೀಲಿ ಬಣ್ಣ ಘಟದೊಳಗ ಯಾವ ರೀತಿ ಸೇರ್ಕೊಂಡದೋ ಹಂಗ ಇಲ್ಲೇನಾಗ್ಯದ, ಅವಿದ್ಯೆ ಚೇತನದೊಳಗ ಸೇರ್ಕೊಂಡದ್ದಕ್ಕ ಇದು ಜೀವ ಅನಿಸ್ಕೊಳಕತ್ತದ. ಇದಕ್ಕೆ ದೃಷ್ಟಾಂತ ಏನಾರ ಅದ ನಿಮ್ಗ? ಅವಿದ್ಯೆ ಮತ್ತು ಇದು ಉಪಾಧಿ ಮತ್ತು ವಿಶಿಷ್ಟ. ಅವಿದ್ಯಾ ವಿಶಿಷ್ಟವಾದ ಚೇತನವೇ ಜೀವ, ಮಾಯಾ ಉಪಾಧಿಕವಾದ ಚೇತನವೇ ಈಶ್ವರ. ಕರೆಕ್ಟಾ? ಮಾಯೋಪಾಧಿಕ ಚೇತನ ಈಶ್ವರ. ಅವಿದ್ಯಾ ವಿಶಿಷ್ಟವಾದ ಚೇತನವೇ ಜೀವ. ಜೀವ ಅಂದ್ರೆ ಏನು ಅಂತಂದ್ರೆ ಇದೆ. ಮಾಯೋಪಾಧಿಕ ಚೇತನವೇ ಈಶ್ವರ. ಅವಿದ್ಯಾ ವಿಶಿಷ್ಟ ಚೇತನವೇ ಜೀವ. ಇದಕ್ಕೆ ಉದಾಹರಣೆ ಹೆಂಗ? ಹೆಂಡದ ಅಂಗಡಿ ಮಾಲೀಕ ಮತ್ತು ಹೆಂಡದ ಅಂಗಡಿ ಗಿರಾಕಿ. ಹೆಂಡದ ಅಂಗಡಿ ಮಾಲೀಕ ಹೆಂಡವನ್ನು ತನ್ನ ಸುತ್ತಮುತ್ತ ಇಟ್ಕೊಂಡು ಕೂತಾನ. ಅವ ಕುಡುದಿಲ್ಲ. ಮತ್ತ ಅವ ಕುಡಿಲಾರದ ಕಾರಣ ಅವನಿಗೇನಾಗ್ಯದ, ತನ್ನ ಸ್ವರೂಪದ ವಿಸ್ಮೃತಿ ಆಗಿಲ್ಲ. ಅವನಿಗೆ ಈಶ್ವರನಿಗೆ ತನ್ನ ಸ್ವರೂಪದ ವಿಸ್ಮೃತಿ ಆಗಿಲ್ಲ. ಈಶ್ವರ ತಾನೇನದನಂತ ಗೊತ್ತದ. ಅವನು ಜವಾಬ್ದಾರಿ ಅವನಿಗೆ ಗೊತ್ತದ. ಆದ್ರ ಗಿರಾಕಿ ಏನ್ ಮಾಡ್ಯಾನ, ಅದೇನದು ಹೆಂಡವನ್ನ ಬಗಲಾಗಿ ಇಟ್ಕೊಂಡು ಮಾರಾಟ ಮಾಡ್ತಾನ. ಕುಡಿಲಾರದೆ ಪಕ್ಕದಲ್ಲಿ ಇಟ್ಕೊಂಡನಲ್ಲ, ಅದು ಉಪಾಧಿ. ಹೌದಲ್ರಿ? ಗಿರಾಕಿ ಏನ್ ಮಾಡ್ಯಾನ, ಹೆಂಡ ಕುಡಿದ್ಬಿಟ್ಟನ. ಹೆಂಡ ಕುಡಿದು ಹೆಂಡದ ಜೊತೆಗೆ ಒಂದಾಗ್ಯಾನ. ಹೆಂಡದ ಜೊತೆಗೆ ಒಂದಾಗಿದ್ದಕ್ಕೆ ಏನಾಗ್ಯದ, ವಿಶಿಷ್ಟ ಆಗ್ಯಾನ. ವಿಶಿಷ್ಟ ಆಗಿ ಏನಾಗ್ಯಾನ, ತನ್ನ ಸ್ವರೂಪದ ಮರೆವಾಗಿರ್ತಾನ. ಹೆಂಡ ಕುಡಿದು ನಶೆ ಏರಿ ತನ್ನ ಸ್ವರೂಪದ ಮರೆವಾಗ್ಯಾನ. ಇದೇ ದೃಷ್ಟಾಂತ. ಮಾಯೋಪಾಧಿಕ ಚೇತನವೇ ಈಶ್ವರ, ಅವಿದ್ಯಾ ವಿಶಿಷ್ಟ ಚೇತನವೇ ಜೀವ. ನಿಮ್ಮೊಳಗೆ ಏನದ ಅಂತಂದ್ರ, ಮಾಯೆ ನನ್ನ ಜೊತೆಯಲ್ಲಿದೆ ಅಂಥೇಳಿ ನೀವು ಮಾಯೆಯಿಂದ ನೀವು ಭಿನ್ನವಾಗಿದ್ರಿ ಅಂತಂದ್ರೆ ನೀವೇ ಈಶ್ವರರಾಗ್ತೀರಿ. ಮಾಯೆಯಿಂದ ನೀವು ಭಿನ್ನವಾಗಿ ಇದ್ದರೆ ನೀವೇ ಈಶ್ವರರಾಗ್ತೀರಿ. ನಿಮ್ಮ ಸಂಕಲ್ಪದಂತೆ ಮಾಯೆ ಏನಾಗಬೇಕು, ಅಭಿವೃದ್ಧಿ ಆಗಬೇಕು. ಅದು ಈಶ್ವರ, ಒಡೆಯ, ಯಜಮಾನ.
ಅದನ್ನು ಬಿಟ್ಟು ನೀವು ಮಾಯೆಯ ಒಳಗೆ ಸೇರ್ಕೊಂಡು ಸುಖ ದುಃಖ ಅನುಭವಿಸ್ಲಕತ್ತೀರಿ ಅಂದ್ರೆ ನೀವೇ ಜೀವ. ನಿಮ್ಮದೇ ಸ್ಥಿತಿ, ಮತ್ತೇನೇನಿಲ್ಲ. ಈಶ್ವರ ಮತ್ತೆಲ್ಲ ಬೇರೆ ಕಡೆ ಅದನ್ನಂತಲ್ಲ, ನಿಮ್ಮೊಳಗಿಂದ ಸ್ಥಿತಿ. ಮಾಯೆಯನ್ನ ನೀವು ಉಪಾಧಿ ಮಾಡ್ಕೊಂಡ್ರಿ ಅಂದ್ರೆ, ಮಾಯೆಯ ಜೊತೆಗೆ ಬೆರೆಯದೆ ಮಾಯಾ ಉಪಾಧಿಕ ಆದ್ರಿ ಅಂತಂದ್ರೆ ನೀವೇ ಈಶ್ವರ. ನೀವು ಮಾಯೆ ಒಳಗ ಬೆರೆತು ಅಲ್ಲಿ ಆಗುವ ಆಗು ಹೋಗಗಳು, ಲಾಭ ನಷ್ಟಗಳು, ಕಷ್ಟ ಸುಖಗಳು ಅವು ನನಗೇ ಆಲಕತ್ತವಂತ ತಿಳ್ಕೊಂಡ್ರಿ, ನೀವೇ ಜೀವ. ಈಶ್ವರ ಮತ್ತು ಬೇರೆ ನಿಮ್ಮಿಂದ ಭಿನ್ನ ಅದನ್ನ. ನಿಮ್ಮದೇ ವ್ಯಕ್ತಿತ್ವ, ಎರಡು ರೀತಿ ವ್ಯಕ್ತಿತ್ವ. ನೀವು ಈಶ್ವರನಾದ್ರಿ ಅಂತಂದ್ರೆ ನಿಮ್ಮ ಮಾಯೆಯನ್ನ ನೀವು ಭಿನ್ನವಾಗಿ ನೋಡಿದ ಹಾಗೆ ಇಡೀ ವಿಶ್ವದ ಎಲ್ಲ ಜೀವಿಗಳ ಮಾಯೆಯನ್ನು ನೀವು ನೋಡೋರಾಗ್ತೀರಿ. ಯಾರ್ಯಾರು ಕುಡಿದು ಎಷ್ಟಿಷ್ಟು ನಿಷೇಧಾಗ ಅದಾರ ಅನ್ನೋದು ಆ ಅಂಗಡಿ ಮಾಲೀಕರಿಗೆ ಗೊತ್ತಾಗ್ತದ ಇಲ್ಲ? ಯಾರ್ಯಾರು ಎಟ್ಟಿಟ್ಟು ಕುಡಿದಾರ, ಎಟ್ಟಿಟ್ಟು ನಿಷೇಧಾಗ ಅದಾರ ಅನ್ನೋದು ಅಂಗಡಿ ಮಾಲೀಕರಿಗೆ ಗೊತ್ತಾಗ್ತದೆ. ಹಾಗ ನೀವು ಅದನ್ನ ಉಪಾಧಿ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮದ ಅಜ್ಞಾನ ಇಡೀ ವಿಶ್ವದ ಎಲ್ಲ ಜೀವಿಗಳ ಅಜ್ಞಾನ ನಿಮಗೆ ಗೊತ್ತಾಗ್ತದೆ. ಎಲ್ಲ ಅಜ್ಞಾನ ಬೇರೆ ಬೇರೆ ಇಲ್ಲ, ಒಂದೇ ಅಜ್ಞಾನ ಅಷ್ಟ ಲೀಲೆಗಳು ಮಾಡ್ಲಿಕ್ಕತ್ತವ ಗೊತ್ತಾಗ್ತದೆ. ಅದನ್ನ ಬಿಟ್ಟು ಒಂದು ಗಾಟ್ಲಿ ಒಂದು ಗುಟುಕು ಕುಡಿದ್ರಿ, ನಿಮಗೂ ಗೊತ್ತಾಗಲ್ಲ, ಇನ್ನೊಬ್ಬರದು ಗೊತ್ತಾಗಲ್ಲ. ಅದೇ ಜೀವ. ಅದಕ್ಕೆ ತಮೋ ಗುಣ ಪ್ರಧಾನ ಪ್ರಕೃತಿ ಅಂತಂದ್ರೆ ಏನಪ್ಪ ಅಂದ್ರೆ, ಆ ಪದಾರ್ಥಗಳಲ್ಲಿ ಪರಮಾತ್ಮನ ಪ್ರತಿಬಿಂಬ ಉಂಟಾಗದೇ ಇಲ್ಲ. ಅಲ್ಲಿ ಕೆಸರಿದ್ದಂಗೆ ಅದು, ಕೆಸರೊಳಗೆ ಪ್ರತಿಬಿಂಬ ಉಂಟಾಗಲ್ಲ. ಸುಮ್ಮನೆ ಪರಮಾತ್ಮನ ಸ್ಪರ್ಶದಿಂದ ಏನಾಗ್ಲಿಕ್ಕತ್ತದಲ್ಲಿ ರಕ್ತ ಪರಿಚಲನೆ ಆಗ್ಲಿಕ್ಕತ್ತದ ನಿಮ್ಮೊಳಗೆ. ಅದ್ರೊಳಗೆ ಏನಾರ ಪರಮಾತ್ಮ ಅದನ್ನಂತ ಏನಾರ ಹೇಳಕತ್ತಾರೇನು ಯಾರಿಗೆ? ನಿಮ್ಮೊಳಗೆ ಏನೇನು ಸುತ್ತಲಕತ್ತಾವ, ನೀರು ಸುತ್ತುತ್ತದ, ಗಾಳಿ ಸುತ್ತುತ್ತದ, ರಕ್ತ ಸುತ್ತುತ್ತದ, ಎಲ್ಲ ಚಕ್ಕರ್ ಹೊಡ್ಲಿಕ್ಕತ್ತಾವ ಇಲ್ಲವು. ಇಡೀ ಶರೀರನೇ ಓದ್ತದ ಬರ್ತದ, 4 ದಿನ ಇರ್ತದ, ಮತ್ತೆ ಹೋಗ್ತದ ಬರ್ತದ. ಆ ಶರೀರದೊಳಗೆ ಮಹಾಭೂತಗಳು ಚಕ್ಕರ್ ಹೊಡ್ಲಿಕ್ಕತ್ತಾವ. ಅವೆಲ್ಲ ಏನದಾವ? ತಮೋ ಗುಣ ಪ್ರಧಾನ ಪ್ರಕೃತಿ, ಜಡ ಪ್ರಕೃತಿ. ಅವು ತಾವು ಏನದಾವ ಗೊತ್ತಿಲ್ಲ, ಯಾರಿಗೆ ಸಂಬಂಧಪಟ್ಟವನವು ಗೊತ್ತಿಲ್ಲ. ತಮೋ ಪ್ರಧಾನ ಪ್ರಕೃತಿ. ಅದಕ್ಕೆ ಶುದ್ಧ ಸತ್ವಗುಣ, ಮಲಿನ ಸತ್ವಗುಣ, ತಮೋಗುಣ ಪ್ರಧಾನ ಪ್ರಕೃತಿ ಅಂತೇಳಿ 3 ರೀತಿ ಹೇಳ್ತಾರೆ. ಶುದ್ಧ ಸತ್ವಗುಣ ಅಂತಂದ್ರೆ ತಿಳಿಯಾದ ನೀರು, ಮಲಿನ ಸತ್ವಗುಣ ಅಂತಂದ್ರೆ ರಾಡಿ ನೀರು, ಮತ್ತೆ ತಮೋಗುಣ ಪ್ರಧಾನ ಪ್ರಕೃತಿ ಅಂತಂದ್ರೆ ಕೆಸರು. ಹಿಂಗಿದು ಈ ಜಗತ್ತಿನಾಗ ಇರೋದೇ ಎಲ್ಲ ಹಿಂಗೆ ಅದ. ಅದಕ್ಕೆ ಜಗತ್ತಿನಾಗ ಹೆಂಗಿರ್ಬೇಕು? ಮ್ಯಾಲಿಂದ ತಿಳಿ ನೀರು ಕುಡಿಬೇಕೋ, ಏನು ರಾಡಿ ಮಾಡ್ಕೊಂಡು ಕುಡಿಬೇಕು, ಹೋಗಿ ಕೆಸರಾಗಿ ಸಿಕ್ಕೊಂಡು ಬೀಳ್ಬೇಕು ಅಷ್ಟೇ. ಮ್ಯಾಲಿಂದು ತಿಳಿ ನೀರು ಕುಡಿದು ದಾಟ್ಬೇಕಿಲ್ಲ ಅಷ್ಟೇ. ರಾಡಿ ನೀರು ಕುಡಿದ್ರೂ ಆರೋಗ್ಯ ಕೆಡಿಸ್ತದ, ಕೆಸರಾಗಿ ಸಿಕ್ಕೊಂಡ್ಬಿದ್ರಂತೂ ಮುಗಿದ ಕತೆ. ಸಾಕಷ್ಟು ಉದಾಹರಣೆಗಳು ಕೊಡ್ತಾರೆ, ಅವೆಲ್ಲ ತಿಳ್ಕೋಬೇಕು. ಹಿಸುಕದೆಯೇ ಮೂಸಿಸು ಕುಸುಮ ಸಕನೆ ನೀನು ಅಂತ ದೇವಿಜಿಯವರು ಹೇಳ್ತಾರೆ. ದೇವಿ ಗುಂಡಪ್ಪ ಒಂದು ಹೂವ ತಗೊಂಡು ಸುಮ್ಮನೆ ಹಗರಾಗಿ ಕೈಯಾಗಿ ಹಿಡ್ಕೊಂಡು ಅದನ್ನು ಮೂಗಿನ ಸಮೀಪ ತಗೊಂಡು ಹೋದ್ರೆ ಅದು ಸುವಾಸನೆ ಕೊಡ್ತದೆ. ಇನ್ನ ಜಾಸ್ತಿ ಬೇಕು ನನಗೆ ಸುವಾಸನೆ ಅಂತೇಳಿ ಆ ಹೂವ ಏನಾರ ಒತ್ತಿ ಹಿಸಿಕೆ ರಾಡಿ ಮಾಡಿ ಮೂಗಿನ ಬಲ್ಲಿ ಇಟ್ಕೊಂಡ್ರೆ ಕೈ ವಾಸನೆ ಕೊಡ್ತದ.
ಕಟುವಾದ ವಾಸನೆ ಕೊಡ್ತದೆ. ಕೈಯೆಲ್ಲ, ಮೂಗೆಲ್ಲ, ಬಾಯೆಲ್ಲ ಕೈ ವಾಸನೆ ಬರ್ಲಿಕ್ಕೆ ಹತ್ತಿ ಬಿಡ್ತದೆ. ಅದಕ್ಕೆ ಜಗತ್ತಿನೊಳಗ ಸಾತ್ವಿಕನಾಗಿ ಇದ್ದನು ಅಂತಂದ್ರೆ ಆರಾಮ್ ಇರ್ತಾನೆ. ಸುಮ್ಮನೆ ಹೂವು ತಗೊಂಡು ಹಿಂಗೆ ಮೂಗಿಗೆ ಹಚ್ಕೊಂಡು ಮೂಗಿನ ಸಮೀಪ ತಗೊಂಡು ವಾಸನೆ ತಗೊಂಡು ಇನ್ನು ಬೇರೆ ಗೋಳಾಡ್ಲಕತ್ತಾನ ಅಂತಂದ್ರೆ ಅದು ಹಿಚಿಕಾಡಿ ಅದರೊಳಗೆ ಬಿದ್ದು ಒದ್ದಾಡ್ಲಕತ್ತಾನ ಅಷ್ಟೇ. ಘಟವೇ ಮೊದಲಾದವುಗಳು ಸ್ವರೂಪದಿಂದಲೇ ಪ್ರಕಾಶರಹಿತವಾಗಿವೆ. ಅವುಗಳ ಸ್ವರೂಪ ಏನದ? ಪ್ರಕಾಶರಹಿತದ, ಜಡ ಅದವು ಮತ್ತು ಜಡ ಸ್ವರೂಪವಾಗಿವೆ. ಆದ್ದರಿಂದ ಯಾವಾಗಲೂ ಕತ್ತಲೆಯೇ ಆವೃತವಾಗಿರುತ್ತದೆ. ಆ ಕತ್ತಲೆಯಿಂದ ಆವೃತ ಸ್ವಭಾವದ ಘಟವೇ ಮೊದಲಾದವುಗಳನ್ನು ಅಜ್ಞಾನವೇ ಮಾಡಿರುತ್ತದೆ. ಅಜ್ಞಾನದಿಂದ ಇವು ತಯಾರಾಗ್ಯಾವ. ಜ್ಞಾನದಿಂದ ಬ್ರಹ್ಮ ಒಂದೇ, ಉಳಿದು ಎಲ್ಲ ಅಜ್ಞಾನದಿಂದ ತಯಾರಾಗ್ಯಾವ. ನಾಮರೂಪ ಕ್ರಿಯೆಗಳೆಲ್ಲ ಅಜ್ಞಾನದಿಂದ ತಯಾರಾಗ್ಯಾವ. ಘಟಾದಿಗಳನ್ನು ಮಾಡಿದ್ದು ಯಾವುದು ಅಂದ್ರೆ ಅಜ್ಞಾನ. ಅಜ್ಞಾನ ಎಂದರೆ ಯಾವ ಅಜ್ಞಾನ? ಎದರ ಅಜ್ಞಾನಪ್ಪ ಅಂದ್ರೆ ಸ್ವರೂಪದ ಅಜ್ಞಾನ. ನಾನು ಮೊದಲ ಬ್ರಹ್ಮ ಅನ್ನೋದು ನಾನು ತಿಳ್ಕೊಳ್ಳಾರ್ದಕ್ಕ ನಾನು ಬೇರೆ ಏನೇನೋ ತಿಳ್ಕೊಂಡ್ಬಿಡ್ತೀನಿ. ನನ್ನ ಬಗ್ಗೆನೇ ನಾನು, ಮತ್ತೆ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲದವ ಇನ್ನೊಂದು ವಸ್ತುವಿನ ಬಗ್ಗೆ ಏನ್ ಹೇಳ್ತಾನ? ತನ್ನ ಸ್ವರೂಪದ ಬಗ್ಗೆ ತನಗೆ ಅಜ್ಞಾನ ಇದ್ದಾವ ಅನ್ಯ ವಸ್ತುಗಳ ಸ್ವರೂಪದ ಬಗ್ಗೆ ಏನ್ ಹೇಳಕ್ ಸಾಧ್ಯ? ಸ್ವರೂಪದ ಅಜ್ಞಾನದಿಂದ ಇವೆಲ್ಲ ಘಟಪಟಾದಿಗಳು ಸೃಷ್ಟಿಯಾಗ್ಯಾವ. ತಮೋ ಪ್ರಧಾನವಾದ ಅಜ್ಞಾನದಿಂದ ಪಂಚಮಹಾಭೂತಗಳು ಉತ್ಪತ್ತಿಯಾಗಿ ಅವುಗಳ ಮೂಲಕವೇ ಘಟ ಮೊದಲಾದವುಗಳು ಹುಟ್ಟಿರುತ್ತವೆ. ಆ ಭೂತಗಳು ತಮೋಗುಣ ಆವರಣ ಸ್ವಭಾವವುಳ್ಳವಾಗಿರುತ್ತವೆ. ಆದ್ದರಿಂದ ಘಟವೇ ಮೊದಲಾದವುಗಳು ಪ್ರಕಾಶರಹಿತವಾಗಿ ಅಂಧ ಕುರುಡವಾಗಿರುತ್ತವೆ. ಅವು ಪ್ರಕಾಶ ಇಲ್ಲದಕ್ಕೆ, ಬೆಳಕಿಲ್ಲದ ಕುರುಡು. ಎಲ್ಲಾ ವಸ್ತುಗಳು ಕುರುಡದವ. ಕುರುಡು ಕಾಂಚಾಣ ಅಂತಾರಲ್ರಿ, ಅದು ಏನು? ನಿಮ್ ರೊಕ್ಕ ಅಂತೇಳಿ ಏನಾರ ನಿಮ್ಮಲ್ಲಿ ಕುಂತಿಕೆ ನಿಮ್ಮನ್ನೇ ನೋಡ್ಲಕತ್ತದ, ನೀವು ರೊಕ್ಕ ಕಡೆ ನೋಡ್ಲಕತ್ತೀರಿ, ರೊಕ್ಕ ನಿಮ್ಮನ್ನ ನೋಡ್ಲಕತ್ತದೇನದು? ನಿಮ್ಮ ಮನಿ ಹೊಲ ನಿಮ್ ಕಡೆ ನೋಡ್ಲಕತ್ತವೇನವು? ಅವೆಲ್ಲ ಕುರುಡದವು, ಅಂಧ ಅದವು. ಅದ್ರ ಮಾಲೀಕರು ಯಾರಿದ್ರು ಅವಕ್ಕೇನು ಫರಕ್ ಬೀಳಲ್ಲ. ಇವರೇ ನಮ್ಮ ಮಾಲೀಕರಂತ ಹಂಗೇನಾರ ಯಾರ್ದಾರ ಮಾಲೀಕರ ಮೇಲೆ ಅಭಿಮಾನ ಪಟ್ಟವೆ ನಾವು? ಹೊಲ ಮನಿ ರೊಕ್ಕ ರೂಪಾಯಿ ಭೋಗ ವೈಭವ ಏನೇನು ಇಲ್ಲ, ಅಂಧ ಅದವು. ಸ್ವಪರ ಪ್ರಜ್ಞಾ ಶೂನ್ಯತ್ವಂ ಜಡತ್ವಂ. ತಾವು ಏನದವಂತ ಅವಕ್ಕ ಅರಿವಿಲ್ಲ, ಇನ್ನೊಬ್ರು ಏನದರತ್ತೂ ಅವಕ್ಕೆ ಅರಿವಿಲ್ಲ. ಅಂತ ಒಂದು ಜಡವಾದ ಪ್ರಪಂಚ ಇದು. ಈ ಪಂಚಮಹಾಭೂತಗಳಿಗೆ ಕಾರಣ ಯಾವುದು ಅಂತಂದ್ರೆ ತಮಪ್ರಧಾನವಾದ ಅಜ್ಞಾನ. ನಮ್ಮಲ್ಲೇನ ಪ್ರಕೃತಿ ಏನದ ಅಲ್ಲ, ಆ ಪ್ರಕೃತಿ ಒಳಗ ಒಂದು ಸತ್ವ, ಶುದ್ಧ ಸತ್ವ ಪ್ರಧಾನ, ಇನ್ನ ಒಂದು ಮಲೀನ ಸತ್ವ ಪ್ರಧಾನ, ಮೂರನೇದ್ದು ತಮಪ್ರಧಾನವಾದ ಅಜ್ಞಾನ. ಪ್ರಕೃತಿ ಅಂದ್ರೆ ಅಜ್ಞಾನ. ಶುದ್ಧ ಸತ್ವ ಇದ್ದದ್ದು ಏನ್ ಮಾಡ್ತದ್ರಿ? ಎಲ್ಲರ ಬಗ್ಗೆ ವಿಚಾರ ಮಾಡ್ತದ. ಮಲೀನ ಸತ್ವ ಏನ್ ಮಾಡ್ತದ? ತಾನು ಒಂದ್ರ ಬಗ್ಗೆ ವಿಚಾರ ಮಾಡ್ತದ. ತಮ ಪ್ರಧಾನ ಏನ್ ಮಾಡ್ತದ? ತಂದು ವಿಚಾರ ಇಲ್ಲ, ಇನ್ನೊಬ್ಬರದು ವಿಚಾರ ಇಲ್ಲ. ಎಲ್ಲನೂ ಬೇಕಲ್ರಿ. ಈಗ ಒಂದು ಮನೆಗೆ ಇರ್ತೀರಿ ಅಂತಂದ್ಮೇಲೆ ಎಲ್ಲರ ಬಗ್ಗೆನೂ ವಿಚಾರ ಇರ್ಬೇಕಾ ಬೇಡ? ನಿಮ್ದು ಒಂದೇ ನೋಡ್ಕೋತೀರ?
ಈಗ ನಿಮಗೊಂದು ಬೊಗಣಿ ಅನ್ನ ಸಾರ ಮಾಡ್ಕೊಂಡು ತಂದು ನೀಡೋ ಟೈಮ್ನೊಳಗ ನೀವೇನ್ ಮಾಡ್ತೀರಿ? ಅವ್ರು ಉಂಡಾರಿಲ್ಲ ಇವ್ರು ಉಂಡಾರಿಲ್ಲ ಕೇಳ್ತೀರಾ? ಇಲ್ಲ. ಯಾರು ಉಂಡಾರೋ ಬಿಟ್ಟಾರೋ ನಮ್ಗೇನ್ ಗೊತ್ತು, ನಮ್ದು ನಾವು ಹೊಟ್ಟೆ ತುಂಬ ಉಂಡು ಬಿಡ ನೀಡತ್ತೇಳಿ ನೀಡಿಸ್ಕೊತೀರೇನು? ಇನ್ನು ಯಾರ್ಯಾರು ಉಣವ್ರ ಏನು ನೀ ಉಂಡೆ ಇಲ್ಲ, ಇದ್ರೊಳಗೆ ನನ್ನ ಪಾಲು ಎಷ್ಟು ಉಂಡ್ರ ಉಳಿದವ್ರಿಗೂ ಉಳ್ಳಾಕ ಸಾಲ್ತದ ಅನ್ನೋದು ಎಲ್ಲನೂ ವಿಚಾರ ಮಾಡ್ತೇವೆ ಇಲ್ಲ ನಾವು? ನಮ್ದೊಂದೇ ನಾವು ನೋಡ್ಕೊತೀವಿ. ನಮ್ದೊಂದೇ ನೋಡ್ಕೊಳ್ಳೋದು ಒಂದು ಗುಣ ಅದ. ಅದೇನದ? ಮಲಿನ ತತ್ವ ಗುಣ, ರಜೋಗುಣ. ಎಲ್ಲರನ್ನ ನೋಡೋದು, ಇಡೀ ದೇಶ ನೋಡೋದು, ಇಡೀ ಪ್ರಪಂಚದ ಎಲ್ಲ ಜನರ ಬಗ್ಗೆ ವಿಚಾರ ಮಾಡೋದು, ಇಡೀ ಮನೆಯ ಎಲ್ಲ ಜನರ ಬಗ್ಗೆ ವಿಚಾರ ಮಾಡೋದು, ಇಡಿಯಾಗಿ ನಿಸ್ವಾರ್ಥಿಯಾಗಿ ಎಲ್ಲದರ ಬಗ್ಗೆ, ಎಲ್ಲ ಪಶು ಪಕ್ಷಿ ಕ್ರಿಮಿ ಕೀಟ ಸಕಲ ಜೀವಾತ್ಮರಿಗೆ ಲೇಸ ಉಂಟಾಗಲಿ. ಇದೇನಿದು? ಶುದ್ಧ ಸತ್ವಗುಣ ಹೌದಲ್ಲ? ಇದು ಮಾಯೆ ಕೆಲಸ ಹೌದಲ್ರಿ? ಇದು ಸಕಲ ಜೀವಾತ್ಮರಿಗೆ ಲೇಸ ಉಂಟಾಗಲಿ ಅನ್ನೋದು ಮಾಯೆ ಕೆಲಸ. ಮತ್ತೆ ಎಲ್ಲರಿಗೂ ಲೇಸ ಆಗ್ತದ ಆಗಲ್ಲೋ ಪ್ರಶ್ನೆ ಬೇರೆ. ನಾನಂತೂ ಆರಾಮಿರ್ಬೇಕಂತ ಒಂದು ಪ್ರಯತ್ನ ಮಾಡ್ಲಿಕ್ಕತ್ತೀವಿಲ್ಲ, ಉಳಿದವ್ರೆಲ್ಲ ಏನಾಗ್ತದ ಏನ್ ಬಿಡ್ತದೋ, ನಾನಂತೂ ಆರಾಮಿರ್ಬೇಕನ್ನೋದು ಇದು ತೀವ್ರವಾದಂತ ಒಂದು ಪ್ರಯತ್ನ ಅದಲ್ಲ, ಇದು ಅವಿದ್ಯೆ. ನೀವು ಆರಾಮಿರ್ತೋ ಆರಾಮಿರಲ್ಲ ನಮ್ಗೇನ್ ಗೊತ್ತೇಳಕ್ಕೆ ನಮ್ಮೊಳಗ ತಮೋ ಗುಣ ಪ್ರಧಾನ ಪ್ರಕೃತಿ ಏನದಲ್ಲ. ನೀವು ಬಡವರಿದ್ರೆ ಅವಕ್ಕೇನಾಗದರಿ ನಿಮ್ಮ ಶರೀರಕ್ಕ, ನೀವು ಶ್ರೀಮಂತರಿದ್ರೆ ಅವಕ್ಕೇನಾಗದ ನಿಮ್ಮ ಸ್ಥೂಲ ಶರೀರಕ್ಕ? ತಮ ಪ್ರಧಾನ ಪ್ರಕೃತಿ ಅದ. ಹ್ಯಾಂಗಿದ್ರೆ ನಮ್ಗೆ ಏನ್ ಮಾಡೋದು? ನಮ್ ಕೆಲಸ ನಾವು ಮಾಡ್ತೀವಪ್ಪ ಅಂತ ಇರ್ತಾವ. ಹಿಂಗ ನಮ್ಮೊಳಗ ವ್ಯವಸ್ಥೆ ಅದ. ಈ ಪಂಚಮಹಾಭೂತಗಳು ಸೃಷ್ಟಿಯಾಗಿವೆ. ಆಕಾಶ, ಅಗ್ನಿ, ಜಲ, ಪೃಥ್ವಿಗಳು. ಈ ಪಂಚಭೂತಗಳಿಂದ ಉತ್ಪತ್ತಿಯಾಗಿರುವುದು ಯಾವುದು? ಸಮಸ್ತ ಪದಾರ್ಥ ಪ್ರಪಂಚ. ಪಂಚಮಹಾಭೂತಗಳಿಂದ ಉತ್ಪತ್ತಿಯಾಗಿದ್ದು ಸಮಸ್ತ ಪದಾರ್ಥಗಳ ಪ್ರಪಂಚ. ಆ ಭೂತಗಳು ಪದಾರ್ಥ ಪ್ರಪಂಚ ತಮೋಗುಣ ಆವರಣ ಸ್ವಭಾವವುಳ್ಳವಾಗಿರುತ್ತವೆ. ಅವೇನದವೆ? ತಮೋಗುಣದಿಂದ ಆವರಣ ಒಂಥರ ಆಚ್ಛಾದಿತ, ಮುಚ್ಚಿಕೊಂಡಿರ್ತಾವ, ತಮ್ಮೊಳಗೆ ತಾವು ಕವರ್ ಆಗಿರ್ತಾವ. ಆದ್ದರಿಂದ ಘಟಾದಿ ವಸ್ತು ಪ್ರಪಂಚವು ಪ್ರಕಾಶರಹಿತವಾಗಿ ಅಂಧವಾಗಿರುತ್ತವೆ. ಈ ಭೂತ ಭೌತಿಕ ಪದಾರ್ಥಗಳಿಗೆ ಅರಿವು ತಿಳುವಳಿಕೆ ಇರುವುದಿಲ್ಲ. ಈ ರೀತಿಯಿಂದ ಅಂಧತ್ವ ರೂಪ ಆವರಣವು ಘಟವೇ ಮೊದಲಾದವುಗಳಲ್ಲಿ ಅಜ್ಞಾನಕೃತವಾಗಿ ಸ್ವಭಾವ ಸಿದ್ಧವಿರುತ್ತದೆ. ಈ ಘಟ ಪಟಾದಿಗಳ ಸ್ವಭಾವದಿಂದಲೇ ಅಜ್ಞಾನದಿಂದ ಆವರಿಸಲ್ಪಟ್ಟಿರುತ್ತದೆ ಮತ್ತು ಘಟಾದಿಗಳಿಗೆ ಅಧಿಷ್ಠಾನವಾದ ಚೇತನದಲ್ಲಿಯೇ ಆಶ್ರಯಿತವಾಗಿರುವ ಅಜ್ಞಾನವು ಅದು ಆಶ್ರಯ ಎಲ್ಲಿ ತಗೊಂಡದ? ಚೇತನದಾಗ. ಮುಚ್ಚಾಕದೆ ಯಾವದಕ್ಕೆ? ಘಟಪಟಾದಿಗಳಿಗೆ ಮುಚ್ಚಾಕ್ತವೆ. ಆಶ್ರಯ ತಗೊಂಡು ಗೊತ್ತಾಗಲ್ಲದಂಗೆ ಮಾಡ್ತವೆ. ಘಟಪಟಾದಿಗಳನ್ನು ಮುಚ್ಚಾಕದಲ್ಲದೆ ಆ ಚೇತನವನ್ನು ಆಶ್ರಯಿಸಿ ಚೇತನದ ಗುರುತಿಗ್ಲಾರ್ದಂಗೆ ಮಾಡ್ತವೆ. ಈ ಒಂದು ರೂಮ್ನೊಳಗೆ ಘಟಪಟಾದಿಗಳು ಅದಾವಿಲ್ರಿ. ರೂಮ್ನಾಗ ವಸ್ತುಗಳದಾವ. ಆ ರೂಮ್ ಅದ. ರೂಮ್ನಾಗ ಆಶ್ರಯ ತಗೊಂಡು ಏನ್ ಮಾಡಿದ? ಆ ರೂಮನ್ನು ಗುರುತಿಸ್ಲಾರ್ದಂಗೆ ಮಾಡಿಟ್ಟದ. ಆ ರೂಮ್ನೊಳಗಿರೋ ವಸ್ತುಗಳು ಗುರುತಿಸ್ಲಾರ್ದಂಗೆ ಮಾಡಾಕ ಅಂತ ಕೆಲಸ ಇದು ಮಾಡ್ತದೆ. ಚೇತನವನ್ನೇ ಆಚ್ಛಾದನ ಮಾಡಿ ಅದೇನ್ ಮಾಡ್ತದ? ಇಡೀ ಚೇತನವನ್ನ ಆಚ್ಛಾದನ ಮಾಡಿ ಸ್ವಭಾವದಿಂದಲೇ ಆವೃತವಾಗಿರತಕ್ಕಂಥ ಘಟಾದಿ ಮೊದಲಾದವುಗಳನ್ನು ಕೂಡ ಆವೃತ ಮಾಡುತ್ತವೆ. ಅಜ್ಞಾನ, ಅವಿದ್ಯೆ, ಮಾಯೆ ಏನೇನು ಮಾಡುತ್ತವೆ ಎಂದರೆ ಚೇತನವನ್ನು ಆವೃತ ಮಾಡುತ್ತವೆ, ಸ್ವಭಾವತಃ ಆವೃತವಾದ ಘಟಾದಿಗಳನ್ನು ಆವೃತ ಮಾಡುತ್ತವೆ. ದೃಷ್ಟಾಂತ ಏನು? ಕತ್ತಲೆ ಕೋಣೆಯೊಳಗೆ ಒಂದು ಘಟವಿದೆ.
ಆ ಕತ್ತಲೆಯು ಕೋಣೆಯನ್ನು ಕಾಣದ ಹಾಗೆ ಮಾಡಿದೆ ಮತ್ತು ಕೋಣೆಯೊಳಗಿನ ಘಟಪಟಾದಿಗಳನ್ನು ಕಾಣದ ಹಾಗೆ ಮಾಡಿದೆ. ಸ್ವಭಾವ ಸಿದ್ಧವಾದ ಅಂಧತ್ವ ರೂಪವುಳ್ಳ ಘಟಾದಿಗಳನ್ನು ಅಜ್ಞಾನವು ಮರೆ ಮಾಡಿದೆ. ಯಾವ ವಸ್ತುಗಳು ಗುರುತಿಸಲಾರ್ದಂಗ ಎಲ್ಲ ಮರೆ ಮಾಡಿಬಿಟ್ಟದಿದು. ತಾತ್ಪರ್ಯ ಏನು? ಅಜ್ಞಾನವು ಜಡ ಚೇತನ ಎಲ್ಲವನ್ನ ಮುಚ್ಚಿ ಹಾಕಿದೆ ಅಂತ ಹೇಳಬೇಕಾಗಿದೆ ಈಗ ಅವ್ರಿಗೆ. ಘಟಪಟಾದಿಗಳಂತಂದ್ರ ಜಡ ವಸ್ತುಗಳನ್ನು ಈ ಅಜ್ಞಾನ ಏನ್ ಮಾಡಿದ? ಮುಚ್ಚಾಕ್ಯದ. ಮತ್ತ ಆ ಅಜ್ಞಾನ ಯಾವುದನ್ನು ಆಶ್ರಯಿಸದ? ಚೇತನವನ್ನು ಆಶ್ರಯಿಸದ. ಆ ಚೇತನವನ್ನು ಆಶ್ರಯಿಸಿ ಆ ಚೇತನವನ್ನು ಮುಚ್ಚಾಕ್ಯದ. ಅದಕ್ಕೆ ಅಜ್ಞಾನದ ಕೆಲಸ ಏನಂತಂದ್ರೆ ಜಡ ಮತ್ತು ಚೇತನ ಎರಡನ್ನ ಆವರಣ ಮಾಡೋದು. ಬರೇ ಚೇತನ ಆಶ್ರಯ ಮತ್ತು ವಿಷಯ ಆಗಿಲ್ಲ, ಜಡ ಪದಾರ್ಥಗಳು ಕೂಡ ಆ ಅಜ್ಞಾನಕ್ಕ ವಿಷಯ ಆಗ್ಯಾವ. ತನಗೆ ಆಶ್ರಯ ಕೊಟ್ಟ ಚೇತನವನ್ನೂ ತಿಳಿಯದ ಹಾಗೆ ಮಾಡಿದೆ, ಘಟಾದಿ ಪದಾರ್ಥಗಳನ್ನು ತಿಳಿಯದ ಹಾಗೆ ಮಾಡಿದೆ. ಯದ್ಯಪಿ ಸ್ವಭಾವದಿಂದಲೇ ಆವೃತವಾಗಿರುವ ಪದಾರ್ಥಗಳಿಗೆ ಆವರಣ ಮಾಡುವುದರಲ್ಲಿ ಯಾವ ಪ್ರಯೋಜನವೂ ಇರುವುದಿಲ್ಲ. ಇದು ಶಿಷ್ಯನ ಶಂಕೆ. ಅವು ಏನು ಬಿಡ್ರಿ, ಜಡ ವಸ್ತುಗಳಿಗೆ ಆವರಣ ಮಾಡ್ಯದಂತಂದ್ರೆ ಅದರಿಂದ ಏನು ಉಪಯೋಗ ಅದ? ಆವರಣ ಮಾಡಿದ್ರ ಅಂತ ಶಿಷ್ಯ ಅಂತನ. ಘಟಾದಿಗಳು ಸ್ವಭಾವತಃ ಆವೃತವಾಗಿರುವಾಗ ಅವುಗಳನ್ನು ಆವೃತ ಮಾಡುವುದರಿಂದ ಏನು ಪ್ರಯೋಜನವಿದೆ ಅಂತ ಶಿಷ್ಯನ ಶಂಕೆ. ಅವು ಮೊದಲೇ ಕತ್ತಲ್ದಾಗ ಅದಾವ, ಅವಕ್ಕೆ ಮತ್ತೆ ಮುಚ್ಚಾಕದಂದ್ರೆ ಏನದರ ಅರ್ಥ? ಅಜ್ಞಾನದಿಂದ ಮುಚ್ಚಾಕ. ಅವು ಸ್ವಭಾವನೇ ತಾವು ಏನದವ ಗೊತ್ತಿಲ್ಲ, ಇನ್ನೊಬ್ರು ಏನದ ಗೊತ್ತಿಲ್ಲ. ಸ್ವಪರ ಪ್ರಜ್ಞಾರಹಿತ ಜಡ ವಸ್ತುಗಳು ಮತ್ತೆ ಅವಕ್ಕೆ ಮುಚ್ಚಾಕದಂದ್ರೆ ಏನು? ತಮ್ಮ ಪಾಡಿಗೆ ತಾವು ಸುಮ್ ಕೂತಾವ, ಮತ್ತೆ ಅವಕ್ಕೆ ಸುಮ್ ಕುಂದಿರ್ತದಂದ್ರೆ ಏನು? ಹಂಗಂದ್ರೆ ಏನು? ಅದಕ್ಕೆ ಆವರಣವನ್ನು ಮಾಡುವ ಪದಾರ್ಥವಾದ ಅಜ್ಞಾನವು ಏನ್ ಮಾಡ್ಲಿಕ್ಕತ್ತದ? ಪ್ರಯೋಜನದ ಅಪೇಕ್ಷೆ ಇಲ್ಲದಿದ್ದಾಗ ಆದರೂ ನಿರಾವರಣ ಪದಾರ್ಥವನ್ನ ಹೇಗೆ ಆವರಿಸುತ್ತದೆಯೇ ಚೇತನವನ್ನು ಆವರಿಸಿದ ಹಾಗೆಯೇ ಆವರಣ ಸಹಿತವಾದ ಘಟಾದಿ ಪದಾರ್ಥಗಳಲ್ಲಿಯೂ ಕೂಡ ಆವರಣವನ್ನು ಮಾಡುತ್ತದೆ. ಇದು ಲೋಕದ ಪ್ರಸಿದ್ಧವಿರುತ್ತದೆ. ಏನಂತನ? ಆವರಣವನ್ನು ಮಾಡುವ ಪದಾರ್ಥವಾದ ಅಜ್ಞಾನವು ಪ್ರಯೋಜನದ ಅಪೇಕ್ಷೆ ಇಲ್ಲದಿದ್ದಾಗ ಆದಾಗೂ ನಿರಾವರಣ ಪದಾರ್ಥವನ್ನು ಹೇಗೆ ಆವರಿಸುತ್ತದೆಯೋ ಚೇತನವನ್ನು ಆವರಿಸಿದ ಹಾಗೆಯೇ ಆವರಣ ಸಹಿತವಾದ ಘಟಾದಿ ಪದಾರ್ಥಗಳಲ್ಲಿಯೂ ಕೂಡ ಆವರಣವನ್ನು ಮಾಡುತ್ತದೆ. ಇದು ಲೋಕದ ಪ್ರಸಿದ್ಧವಿರುತ್ತದೆ. ಈಗ ಎಲ್ಲ ವಸ್ತುಗಳು ತಮ್ಮ ಪಾಡಿಗೆ ತಾವು ಸುಮ್ಮದವ. ನಿಮ್ಗ ಅದರದು ಏನರೇ ಪ್ರಯೋಜನ ಇದ್ರೆ ಮಾತ್ರ ನಿಮ್ಮ ಲಕ್ಷ್ಯ ಅದರ ಕಡೆ ಹರಿತದ. ಹೌದಲ್ರಿ? ಪ್ರಯೋಜನ ಇದ್ದಾಗ ಅದರ ಕಡೆ ಹರಿತದ. ಪ್ರಯೋಜನ ಇಲ್ಲದಾಗ ಎಲ್ಲ ವಸ್ತುಗಳು ನಿಮ್ಮ ಮನ್ಯಾಗ ಅದಾವ, ತಮ್ಮ ಪಾಡಿಗೆ ತಾವು ಅದಾವ ಇಲ್ಲ? ಅದ್ರ ಕಡೆ ನೀವು ಲಕ್ಷ್ಯ ಕೊಟ್ರೆ ಅದಾವ, ಕೊಟ್ಟಿಲ್ಲ ಅಂದ್ರೆ ಇಲ್ಲ. ನಾವು ಮನಿ ತುಂಬ ಸಾಮಾನು ಅದಾವ. ಪ್ರಯೋಜನದ ಅಪೇಕ್ಷೆ ಇಲ್ಲದಿದ್ದಾಗ ಆದರೂ ನಿರಾವರಣ ಪದಾರ್ಥವನ್ನು ಹೇಗೆ ಆವರಿಸುತ್ತದೆಯೋ ಚೇತನವನ್ನು ಆವರಿಸಿದ ಹಾಗೆ ಆವರಣ ಸಹಿತವಾದ ಘಟಾದಿ ಪದಾರ್ಥಗಳಲ್ಲಿಯೂ ಕೂಡ ಆವರಣ ಮಾಡಿರುತ್ತದೆ.
ನಿರಾವರಣ ಪದಾರ್ಥವನ್ನು ಹೇಗೆ ಆವರಿಸಿರುತ್ತದೆಯೋ ಅಜ್ಞಾನ. ಈಗ ನೀವು ಯಾವುದೋ ಒಂದು ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟಿರಿ, ಲಕ್ಷ್ಯ ಕೊಟ್ಟ ಮೇಲೆ ಆ ವಸ್ತು ನಿಮಗೆ ನಾಮರೂಪದ ಮೂಲಕ ಆ ವಸ್ತುವಿನ ಪರಿಚಯ ಆಯಿತು, ಘಟಪಟ ಅಂತ ಹೇಳಕ್ಕೆ ಗುರುತಿಸಿದ್ರಿ. ಆವರಣ ಪೂರ್ತಿ ಹೋಗ್ಯದೇನು? ಘಟಪಟಾದಿಗಳ ಕಡೆ ನಿಮ್ ಲಕ್ಷ್ಯ ಇಲ್ಲ, ನೀವು ಅದರ ಕಡೆ ಲಕ್ಷ್ಯ ಕೊಟ್ರಿ, ಬೆಳಕು ಹಾಕಿದ್ರಿ, ಏನೋ ಮಾಡಿದ್ರಿ. ಮಾಡಿದ್ಮೇಲೆ ಅದು ಘಟ ಪಟ ಅಂತೇಳಿ ಗೊತ್ತಾಯ್ತು. ಏನಾಯ್ತು? ಆವರಣ ಭಂಗಾಗಿ ಘಟ ಅಂತ ಗೊತ್ತಾಯ್ತು. ಆವರಣ ಬಣ್ಣಗಾಗಿ ಘಟ ಅಂದ ಕೂಡ್ಲೇನೆ ಆವರಣ ಪೂರ್ತಿ ಹೋಯ್ತೇನು? ಅದು ಘಟ ಇದ್ದದ್ದೇ ಖರೆ ಅದ ಏನು? ನಿರಾವರಣ ಪದಾರ್ಥ ಅಂತಂದ್ರೆ ಬ್ರಹ್ಮನನ್ನ ಆವರಿಸಿ ಘಟ ಅಂತ ಮಾಡ್ಯದ ಇಲ್ಲ. ಅಜ್ಞಾನ ಬ್ರಹ್ಮನನ್ನ ಆಚ್ಛಾದನ ಮಾಡಿ ನಿಮಗೆ ಘಟ ಅಂತ ತೋರ್ಲಿಕ್ಕತ್ತದಿಲ್ರಿ. ಅಲ್ಲಿರೋದು ಬ್ರಹ್ಮ. ನಿಜವಾಗಿ ಅಲ್ಲಿರೋದೇನು? ಬ್ರಹ್ಮನೇ. ಬ್ರಹ್ಮನೇ ಘಟದ ಆಕಾರದಲ್ಲಿ ತೋರ್ಲಕತ್ತನ. ಆ ಘಟದ ಆಕಾರದಲ್ಲಿ ತೋರೋದಕ್ಕಿಂತ ಮೊದಲು ನಿಮ್ಮ ಲಕ್ಷ್ಯ ಬೇರೆ ಕಡೆ ಎಲ್ಲೋ ಇತ್ತು. ಆವಾಗ ನಿಮ್ಮ ಅಜ್ಞಾನ ಏನ್ ಮಾಡಿತ್ತು? ಆ ಘಟವನ್ನ ಆವರಣ ಮಾಡಿತ್ತು. ಆ ಘಟ ಕೂಡ ತನ್ನ ಪಾಡಿಗೆ ತಾನದ, ಅದೇನು ನನಗೆ ನೋಡತ್ತೇನು ಅಂದಿಲ್ಲದು. ಪ್ರಯೋಜನ ಇಲ್ಲದಿರುವಾಗ ಕೂಡ ಅದ್ರ ಕಡೆ ನೀವು ಲಕ್ಷ್ಯ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಮನೆ ಒಳಗ ನೀವು ಯಾವುದೋ ಒಂದು ವಸ್ತು ತಗೊಂಡು ಓದ್ಲಕತ್ತಿರೋ, ಬರೀಲಕತ್ತಿರೋ, ಊಟ ಮಾಡ್ಲಕತ್ತಿರೋ, ಬಳಸ್ಲಕತ್ತಿರೋ, ಏನೋ ಮಾಡ್ಲಕತ್ತಿರ, ಅದು ಬಿಟ್ರ ಅದು ಒಂದರ ಮೇಲೆ ನಿಮ್ಮದು ಲಕ್ಷ್ಯ ಅದ. ಅದು ಒಂದು ವಸ್ತು ನಿರಾವರಣ ಆಗ್ಯದ. ಉಳಿದೆಲ್ಲ ವಸ್ತುಗಳು ಆವರಣದಾಗದವ ಇಲ್ಲ ಮನೆಯ ವಸ್ತುಗಳು ಅದಾವ, ಆದ್ರೆ ಆವರಣದಾಗದವ, ಇದರಾಗದವು, ಅಜ್ಞಾನದಾಗದವು. ಅಜ್ಞಾನದಾಗದವ. ಜ್ಞಾನದಾಗ ಏನೋ ಒಂದು ಮುಂದೆ ಯಾವ ವಸ್ತು ಅದು ಒಂದೇ, ಅದೇನಾಗ್ಯದ? ನಿರಾವರಣ ಆಗ್ಯದ. ಖರೆ ನಿರಾವರಣ ಆದಾಗೂ ಕೂಡ ಅದು ಸಂಪೂರ್ಣ ಬ್ರಹ್ಮ ಅಂತ ಏನಾರ ಜ್ಞಾನ ಆಗ್ಯದ ನಿಮ್ಗ? ನಿರಾವರಣ ವಸ್ತುವನ್ನ ಆವರಣ ಮಾಡಿದ ಹಾಗೆ ಹೆಂಗದ ನೋಡ್ರಿ ಅದು ಶಬ್ದ. ಬ್ರಹ್ಮನನ್ನ ಆವರಣ ಮಾಡಿದಾಗ ಒಂದು ಜಡ ಪದಾರ್ಥ ವಸ್ತು ಗುರುತಾಗ್ಯದ. ಅದರಂಗೆ ಏನ್ ಮಾಡಿದ? ಎಲ್ಲ ವಸ್ತುಗಳನ್ನು ಅದು ಆವರಣ ಮಾಡ್ಯದ. ಅದಕ್ಕೆ ಆವರಣವನ್ನು ಮಾಡುವ ಪದಾರ್ಥವಾದ ಅಜ್ಞಾನವು ಯಾವುದರಿಂದ ಆವರಣ ಆಗ್ಲಕತ್ತದ? ಅಜ್ಞಾನದಿಂದ ಆವರಣ ಆಗ್ತದೆ. ಪ್ರಯೋಜನದ ಅಪೇಕ್ಷೆ ಇಲ್ಲದಿದ್ದಾಗ, ಯಾವ ವಸ್ತುಗಳ ಪ್ರಯೋಜನನೇ ಇಲ್ಲ ಅಂದಾಗ, ಇಲ್ಲ ಅಂದಾಗೂ ಕೂಡ ಏನಾಗ್ತದೆ? ಇಲ್ಲದಿದ್ದಾಗ. ಆದರೂ ನಿರಾವರಣ ಪದಾರ್ಥವನ್ನು ಹೇಗೆ ಆವರಿಸುತ್ತದೆಯೋ, ಚೇತನವನ್ನು ಆವರಿಸ್ತದ ಇಲ್ಲ? ಚೇತನ ಆವರಿಸಿ ಘಟಪಟಾದಿಗಳನ್ನ ಹೆಂಗೆ ತೋರಿಸ್ಲಕತ್ತದೋ ಹಾಗೆಯೇ ಆವರಣ ಸಹಿತವಾದ ಘಟಾದಿ ಪದಾರ್ಥಗಳಲ್ಲಿಯೂ ಕೂಡ ಆವರಣವನ್ನು ಮಾಡುತ್ತದೆ. ಇದು ಲೋಕದ ಪ್ರಸಿದ್ಧವಿರುತ್ತದೆ. ತಮ್ಮ ಪಾಡಿಗೆ ತಾವು ಸುಮ್ಮ ಇದ್ದಂತ ಘಟಪಟಾದಿಗಳನ್ನು ಅಜ್ಞಾನ ಏನ್ ಮಾಡ್ತದ? ಆವರಣ ಮಾಡ್ತದ, ಮುಚ್ಚಿಟ್ಬಿಟ್ಟವು. ಅಜ್ಞಾನವು ಕೇವಲ ಚೇತನವನ್ನಷ್ಟೇ ತಿಳಿಯಗೊಡದ ಹಾಗೆ ಮಾಡಿಲ್ಲ, ಅದು ಜಡ ಪದಾರ್ಥಗಳನ್ನು ತಿಳಿಯಗೊಡದ ಹಾಗೆ ಮಾಡಿದೆ. ಕತ್ತಲೆಯು ತನಗೆ ಆಶ್ರಯ ಕೊಟ್ಟಿರತಕ್ಕಂಥ ಕೋಣೆಯನ್ನು ತಿಳಿಯಗೊಡದ ಹಾಗೆ ಮಾಡಿ, ಕೋಣೆಯಲ್ಲಿರುವ ಘಟಾದಿಗಳನ್ನು ತಿಳಿಯದ ಹಾಗೆ ಮಾಡಿದೆ. ಅದೇ ರೀತಿ ಅಜ್ಞಾನವು ನಮ್ಮ ಆಶ್ರಯದಲ್ಲಿದ್ದು ನಮ್ಮ ಸ್ವರೂಪವನ್ನು ಆಶ್ರಯ ಮಾಡಿದೆ. ನಮ್ಮ ಆಶ್ರಯ ಅಂದ್ರೆ ನಮ್ಮ ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯಗಾತ್ಮ ಚೇತನ ಸ್ವರೂಪವಾದ ನಮ್ಮ ಆಶ್ರಯ. ಆಭಾಸನ ಆಶ್ರಯ ಅಲ್ಲದು.
ಶುದ್ಧ ಬ್ರಹ್ಮಾವಿನ ಪ್ರತ್ಯಗಾತ್ಮ ಚೇತನ ಸ್ವರೂಪದ ಆಶ್ರಯ ಇದ್ದು ಘಟಾದಿಗಳನ್ನು ಕೂಡ ನಮ್ಮ ಅಂದರೆ ದೇಹಾದಿಗಳನ್ನು ತಿಳಿಯದ ಹಾಗೆ ಮಾಡಿದೆ. ಅಜ್ಞಾನಿಗಳಾದ ಘಟಾದಿ ಜಡ ಪದಾರ್ಥಗಳನ್ನು ಅಜ್ಞಾನವು ಮುಚ್ಚಿ ಹಾಕುವುದರಿಂದ ಏನೂ ಪ್ರಯೋಜನವಿಲ್ಲ. ಆದರೂ ಅಜ್ಞಾನವು ಪ್ರಯೋಜನದ ಅಪೇಕ್ಷೆಯಿಂದ ಮಾಡುವುದಿಲ್ಲ. ಪ್ರಯೋಜನವಿದ್ದರೇನು ಇಲ್ಲದಿದ್ದರೇನು ಎಲ್ಲ ಮುಚ್ಚಿ ಹಾಕುವುದೇ ಅಜ್ಞಾನದ ಕೆಲಸ. ಹೆಂಗದರಿ ಇದು? ಅದು ಎಲ್ಲ ಈಗ ಮುಚ್ಚಿ ಹಾಕೋದ್ರಿಂದ ಅದಕ್ಕೆ ಏನು ಉಪಯೋಗ, ಅದು ಹಂಗ್ಯಾಕೆ ಮುಚ್ಚಿ ಹಾಕ್ತದ ಅಂತ ಶಿಷ್ಯನ ಪ್ರಶ್ನೆ. ಈಗ ಚೇತನ ಅದ, ಅದು ಬೆಳಕು ಬೀಳ್ತದ, ಏನೇನೋ ತಿಳ್ಕೊಳಕ್ ಹೋಗ್ತದ, ಏನೋ ಚರ್ಚೆ ಮಾಡ್ತದ, ಅದನ್ನೇನಾರ ಮುಚ್ಚಿ ಹಾಕ್ಲಿ, ತಿಳಿಲಾರ್ದಂಗೆ ಮಾಡ್ಲಿ, ಅಲ್ಲೇನಾರ ಡಿಮ್ ಹೊಡಿಲಿ, ಅವು ಪಾಪ ತಮ್ಮ ಪಾಡಿಗೆ ತಾವು ಕುಂತಾವ, ಅವಕ್ಕೆ ಸಹಿತ ಮುಚ್ಚಿ ಹಾಕ್ತದಲ್ಲ. ಇದರಿಂದ ಏನ್ ಪ್ರಯೋಜನ? ಯೋಜನೆ ಗೊತ್ತಿಲ್ಲ. ಒಟ್ಟು ಮುಚ್ಚಿ ಹಾಕದೇ ಒಂದು ಅದರ ಕೆಲಸ. ಹೆಂಗ್ ಮಾಡ್ತೀರಿ ಇದಕ್ಕ? ಪ್ರಯೋಜನ ಏನದ? ಮುಚ್ಚಿ ಹಾಕೋದ್ರಿಂದ ಅದಕ್ಕೇನು ಪ್ರಯೋಜನ ಅದ? ಮುಚ್ಚಾಕದೆ ಅದರ ಸ್ವಭಾವ. ಅದು ಉಪಯೋಗ ಆದ ಇಲ್ಲ ಗೊತ್ತಿಲ್ಲ. ಮುಚ್ಚಾಕದೆ ಅದರ ಸ್ವಭಾವ. ಇಲ್ಲ, ಅದರಿಂದ ಏನ್ ಪ್ರಯೋಜನ ಅಂತ ಶಿಷ್ಯ ವಿಚಾರ ಮಾಡ್ಲಕತ್ತಾನ. ಜಡ ಪದಾರ್ಥಗಳು ಅವು ತಂಪಾಡಿಗೆ ತಾವು ಸುಮ್ಮದಾವು. ಏನು ಚೇತನ ಅಂದ್ರೆ ಆಕ್ಟಿವ್ ಫೋರ್ಸ್, ಅದು ಏನಾರ ಮಾಡುತ್ತಿರ್ತಾವ. ಅವ್ರ ಆಕ್ಟಿವಿಟೀಸಿಗೆ ಅದೇನಾರ ಕಂಟ್ರೋಲ್ ಮಾಡ್ಲಿ. ಆದ್ರೆ ತಂಪಾಡಿ ತಾವು ಇದ್ದಂಥವಕ್ಕೆ ಸಹಿತ ಇದು ಮುಚ್ಚಾಕ್ತದಲ್ಲ. ಇದರಿಂದ ಏನ್ ಪ್ರಯೋಜನ ಅಂತಂದ್ರೆ ಅದರ ಅರ್ಥ ಏನು? ಈ ಅಜ್ಞಾನದ ಕೆಲಸ ಅದು ಪ್ರಯೋಜನ ಇರಲಿ ಬಿಡ್ಲಿ, ಮುಚ್ಚಾಕದೆ ಅದರ ಕೆಲಸ. ಏನೆಲ್ಲ ಕಿರಾಣಿ ಕಾಯಿಪಲ್ಯ ಎಲ್ಲ ಮನ್ಯಾಗ ತಂದು ಮುಂದಿಟ್ಟು ಏನ್ ಬೆಕ್ಕದ್ ಮಾಡ್ಕೊಂಡು ತಿನ್ನಮ್ಮು ಅಂತ ಗಂಡ ತಂದು ಇಟ್ಟಾಗೂ ಸಹಿತ ಮನ್ಯಾಗ ಹೆಣ್ಮಕ್ಳು ಗಂಡಗೆ ಹೇಳಾರ್ದೆ ಒಂದ್ ಏನಾರ ಮಾಡ್ಕೊಂಡು ತಿಂದ್ರೆ ಅವ್ರಿಗೆ ಸಮಾಧಾನ ಆಗ್ತದೆ. ಅಂಥವ್ರು ಇರ್ತಾರೆ ಒಂದಿಷ್ಟು ಮಂದಿ, ಎಲ್ಲರೂ ಇರಲ್ಲ. ಗಂಡಿಗೆ ಹೇಳಾರ್ದೆ ಒಂದ್ ಏನಾರ ಮಾಡಿದ್ರೆ, ಹೆಂಡತಿಗೆ ಹೇಳಾರ್ದೆ ಒಂದ್ ಏನಾರ ಮಾಡಿದ್ರೆ ಇವನಿಗೆ ಸಮಾಧಾನ. ಬಟ್ ಏನೋ ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿರ್ತಾರೆ. ಆ ಸೀಕ್ರೆಟ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಅಂದ್ರೆ ಹಂಗೆ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರ ಸ್ವಭಾವ ಹಂಗಿರ್ತದೆ. ಹಂಗೆ ಇರ್ತದೆ ಅಂತ. ಅದಕ್ಕೇನ್ ಮಾಡ್ತೀರಿ? ಸ್ವಭಾವ. ಮಳೆ ಬೀಳುತ್ತದೆ ಎಂದು ಭಾವಿಸಿ, ಮಳೆ ಬೀಳುತ್ತದೆ ಎಂದು ಭಾವಿಸಿ ತಿಳ್ಕೊಳ್ಳಿ. ಹೊಲದಲ್ಲಿ ಬಿದ್ದರೆ ಪ್ರಯೋಜನವಿದೆ, ನದಿಯಲ್ಲಿ ಬಿದ್ದರೆ ಏನು ಪ್ರಯೋಜನ? ಮುಂದೆ ಹರಿದು ಸಮುದ್ರ ಸೇರುತ್ತದೆ. ಆದರೆ ಮಳೆಯ ಪ್ರಯೋಜನ ಇಲ್ಲ ಎಂಬುದರ ಬಗ್ಗೆ ಅಪೇಕ್ಷೆ ಮಾಡುವುದಿಲ್ಲ. ಮಳೆ ಹೊಲ್ದಾಗ ಬಿದ್ರೆ ಬೆಳಿ ಬರ್ತದಪ್ಪ, ನದಿಯಾಗಿ ಬಿದ್ರೆ ಏನು ಸಮುದ್ರ ಸೇರ್ತದ ಅಂದ್ರೆ ಆ ಬೀಳ ಮಳೆಗೆ ನದಿಯಾಗಿ ಬೀಳ್ತೀನೋ ಹೊಲ್ಲಾಗಿ ಬೀಳ್ತೀನೋ ಅದ್ರ ಕಡೆ ಏನು ಲಕ್ಷ್ಯ, ಒಟ್ಟು ಬೀಳದ ಅದ್ರ ಕೆಲಸ ಬೀಳ್ತದೆ ಅಷ್ಟೇ. ಎಲ್ಲಿ ಬೀಳ್ಬೇಕು, ಎಷ್ಟು ಬೀಳ್ಬೇಕು ಅದೆಲ್ಲ ಇಲ್ಲ. ಮಳೆ ಬೀಳೋದಂದ್ರೆ ಬೀಳ್ಬೇಕಷ್ಟೇ. ಯಾವ ರೀತಿ ಮಳೆಯು ಎಲ್ಲಾ ಕಡೆಗಳಲ್ಲಿ ಬೀಳುತ್ತದೆಯೋ ಅದೇ ರೀತಿ ಅಜ್ಞಾನವು ನಮ್ಮ ಸ್ವರೂಪದ ಆಶ್ರಯದಲ್ಲಿಯೇ ಇದ್ದು ನಮ್ಮನ್ನು ಮತ್ತು ನಮ್ಮ ಆಶ್ರಯದಲ್ಲಿದ್ದ ಎಲ್ಲ ಜಡ ಪದಾರ್ಥಗಳು, ದೇಹಾದಿಗಳನ್ನ ಮತ್ತೆ ನಮ್ಮ ಮನೆಯೊಳಗಿನ ವಸ್ತುಗಳನ್ನ ಎಲ್ಲವನ್ನ ಆವರಣ ಮಾಡುತ್ತದೆ. ಅಂದ್ರೆ ತಿಳಿಯಗೊಡದಂತೆ ಮಾಡುತ್ತದೆ. ಆ ಅಜ್ಞಾನದಿಂದ ಆವೃತವಾದ ಘಟವನ್ನು ವ್ಯಾಪಿಸಿರುವಂತ ಅಂತಃಕರಣದ ಆಭಾಸ ಸಹಿತವಾದ ಯಾವ ಘಟಾಕಾರ ವೃತ್ತಿಯಾಗಿರುವುದೋ ಅದರಲ್ಲಿ, ಅಂದ್ರೆ
ಅಜ್ಞಾನದಿಂದ ಆವೃತವಾದ ಘಟವನ್ನ, ಯಾವುದು ತಿಳಿಲಾರ್ದಂಗಾಗಿ ಕುಂತದಲ್ಲ ಘಟ, ಅಜ್ಞಾನದಿಂದ ಆವೃತವಾಗಿ ಘಟವನ್ನು ವ್ಯಾಪಿಸಿರುವಂತ ಅಂತಃಕರಣದ ಆಭಾಸ ಸಹಿತವಾದ ಘಟಾಕಾರ ವೃತ್ತಿ ಏನದಲ್ಲ, ನಮ್ಮ ವೃತ್ತಿ ಆಭಾಸ ಸಹಿತವಾದ ವೃತ್ತಿ ಹೋಗಿ ಆ ಘಟದ ಆಕಾರ ಏನು ತಾಳೆದಲ್ಲ, ಅಲ್ಲಿ ಏನಾಗ್ತದ, ವೃತ್ತಿ ಭಾಗ ಮಾತ್ರ ಘಟದ ಆವರಣವನ್ನು ದೂರ ಮಾಡುತ್ತದೆ. ಆ ಘಟದ ಆವರಣ ಯಾವುದು ದೂರ ಮಾಡ್ತದ, ಭಂಗ ಮಾಡ್ತದ ಅಂದ್ರೆ ವೃತ್ತಿ ಭಾಗ. ವೃತ್ತಿಯಲ್ಲಿ ಯಾವ ಆಭಾಸವಿರುವುದೋ ಅದು ಘಟವನ್ನು ಪ್ರಕಾಶ ಮಾಡುತ್ತದೆ. ಒಟ್ಟು ಆಭಾಸನ ಕೆಲಸ ಘಟವನ್ನು ಗುರುತಿಸುವುದು, ಮತ್ತೆ ವೃತ್ತಿ ಕೆಲಸ ಘಟದ ಆವರಣ ಭಂಗ ಮಾಡೋದು. ಇದೆಲ್ಲ ನಿಮಗೆ ಗೊತ್ತಿದ್ದದ್ದೇ ಅದ. ಈಗ ಘಟಾದಿಗಳು ಹೊರಗೆ ಇವೆ. ಆ ಹೊರಗಿನ ಘಟಾದಿ ಜ್ಞಾನವು, ಘಟಾದಿಗಳ ಜ್ಞಾನವು ನಮಗೆ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೊರಗೆ ಹೋಗುತ್ತದೆ. ಅದೇನು ಹೊರಗೆ ಹೋಗ್ತದೆ ಅಂದ್ರೆ ಹಿಂಗೇನು ಬ್ಯಾಟ್ರಿ ಬೆಳಕು ಕಣ್ಣಂಗೆ ಕಾಣಂಗಿಲ್ಲ, ಅದೃಶ್ಯವಾಗಿರುತ್ತದೆ. ಕಾರಣ ಕಣ್ಣುಗಳಿಗೆ ರೂಪಸಹಿತವಾದ ವಿಷಯಗಳನ್ನು ಕಾಣುವ ಸಾಮರ್ಥ್ಯವಿದೆ ಹೊರತು ರೂಪರಹಿತವಾದ ವಿಷಯಗಳನ್ನು ಕಾಣುವ ಸಾಮರ್ಥ್ಯವಿಲ್ಲ. ವೃತ್ತಿಯು ನಮ್ಮ ಅಂತಃಕರಣದಿಂದವೇ ಹೊರಗೆ ಬಂದಿದೆ. ನಮ್ಮ ವೃತ್ತಿ ಹೆಂಗದಂದ್ರೆ ರೂಪರಹಿತವಾಗಿರುವುದರಿಂದ ಅದು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಘಟವನ್ನ ಸಂಬಂಧಿಸಿ ಘಟದ ಆಕಾರವಾಗುತ್ತದೆ. ಇಲ್ಲಿ ಎರಡು ಇವೆ, ಒಂದು ಆಭಾಸ ಇದ್ದಾನೆ, ಇನ್ನೊಂದು ವೃತ್ತಿ ಇದೆ. ವೃತ್ತಿಯ ಒಳಗೆ ಆಭಾಸನೂ ಇದ್ದಾನೆ. ವೃತ್ತಿಯ ಕೆಲಸ ಏನು ಅಂದ್ರೆ ಘಟದ ಆವರಣವನ್ನು ಭಂಗ ಮಾಡುವುದು. ಆಭಾಸನ ಕೆಲಸ ಏನು ಅಂದ್ರೆ ಅಯಾಮ್ ಘಟ, ಇದು ಘಟವಿದೆ, ಘಟವನ್ನು ಪ್ರಕಾಶ ಮಾಡುತ್ತಾನೆ, ಇದು ಘಟ ಅಂತ. ವೃತ್ತಿಯ ಪ್ರಯೋಜನ ಆವರಣ ಭಂಗ ಮಾಡುವುದು, ಆಭಾಸನ ಪ್ರಯೋಜನ ಪದಾರ್ಥಗಳನ್ನು ಪ್ರಕಾಶ ಮಾಡುವುದು. ಗಾಢ ಅಂಧಕಾರದಲ್ಲಿ ಹೊರಟಿರುವಿರಿ, ಏನೋ ಸರಸರ ಹೋಗುತ್ತಿದೆ, ಬ್ಯಾಟರಿ ಹಾಕಿದಿರಿ, ಬ್ಯಾಟರಿಯ ಬೆಳಕು ಅಲ್ಲಿದ್ದ ಕತ್ತಲೆಯನ್ನು ಮಾತ್ರ ಕಳೆಯುತ್ತದೆ. ಅಲ್ಲಿ ಇರುವುದು ಹಾವೋ ಚೇಳೋ ಅಂತ ಗುರುತಿಸ್ತದೇನ್ರಿ ನಿಮ್ಮ ಬೆಳಕು? ಈಗ ಒಂದು ಏನೋ ಸರದಾಡ್ಲಕತ್ತದ, ಒಂದು ಯಾವುದೋ ಹುಳ ಓಡಾಡ್ಲಕತ್ತದ. ಓಡಾಡೋ ಟೈಮ್ನಾಗ ನೀವೇನ್ ಮಾಡಿದ್ರಿ, ಬ್ಯಾಟ್ರಿ ಬೆಳಕು ಹಾಕಿದ್ರಿ. ಆ ಬೆಳಕು ಏನ್ ಮಾಡ್ತದ, ಅಲ್ಲಿರೋ ಕತ್ತಲೆಯನ್ನು ಓಡಿಸ್ತದೆ ಹೊರತು ಅಲ್ಲಿರೋ ಪ್ರಾಣಿ ಯಾವದತ್ತದೇನ್ರಿ ಗುರುತಿಸ್ತದೇನು ಬೆಳಕು? ಗುರುತಿಸಂಗಿಲ್ಲ. ಹಂಗ ಅದನ್ನ ತಿಳಿಯುವ ಹಾಗೆ ಯಾರು ತಿಳಿತಾರಪ್ಪ ಅಂತಂದ್ರೆ ಆಭಾಸ ತಿಳಿತಾನ. ಅದನ್ನು ತಿಳಿಯುವವರು ನಾವು. ಹಾಗೆಯೇ ಆವರಣ ಭಂಗ ಮಾಡುವ ವೃತ್ತಿಯ ಕೆಲಸ, ಪದಾರ್ಥವನ್ನು ಪ್ರಕಾಶ ಮಾಡುವುದು ಆಭಾಸನ ಕೆಲಸ. ಈ ರೀತಿಯಿಂದ ಇಲ್ಲಿ ಎರಡರದು ಪ್ರಯೋಜನವಿದೆ. ಜ್ಞಾನವಾಗಬೇಕಾದರೆ ಇಷ್ಟು ಕೆಲಸವಾಗುತ್ತದೆ. ಏನ್ ಹೇಳ್ದ ಇದ್ರೊಳಗ, ಈ ವಿಷಯಾಂಕದೊಳಗ ಹೊರಗಿನ ಪದಾರ್ಥಗಳ ಏನದದು, ಬಾಹ್ಯದಲ್ಲಿರುವ ಪದಾರ್ಥದಲ್ಲಿ ಹೊರಗಿರುವ ವಸ್ತುಗಳೇನದವ, ನಿಮ್ಮ ಪಿಂಡಾಂಡ ಬಿಟ್ಟರೆ ಹೊರಗೆ ಬ್ರಹ್ಮಾಂಡದಲ್ಲಿ ಏನೇನು ಪದಾರ್ಥಗಳದವ, ವೃತ್ತಿ ಮತ್ತು ಆಭಾಸಗಳೆರಡರ ಉಪಯೋಗವು ಇರುತ್ತದೆ. ವೃತ್ತಿ ಕೆಲಸ ಏನು, ಆವರಣ ಭಂಗ ಮಾಡುವುದು. ಎದರಿಂದ ಆವರಣ ಆಗ್ಯದದು, ಅಜ್ಞಾನದಿಂದ ಆವರಣ ಆಗ್ಯದ. ಮತ್ತು ಹೊರಗಿನ ವಸ್ತುಗಳು ಹೆಂಗದವ, ತಮೋ ಗುಣ ಪ್ರಧಾನ ಪ್ರಕೃತಿ ಅದಾವ. ಅವು ಸ್ವತನೇ ಪ್ರಜ್ಞಾಶೂನ್ಯ ಜಡ ವಸ್ತುಗಳದಾವ. ಅಂತ ಜಡ ವಸ್ತುಗಳನ್ನ ಏನ್ ಮಾಡ್ಯದ, ಅಜ್ಞಾನ ಆವರಣ ಮಾಡ್ಯದ.
ಅದು ಅಜ್ಞಾನ ಎಲ್ಲಿ ಆಶ್ರಯ ತಗೊಂಡದ? ಚೇತನದಾಗ ಆಶ್ರಯ ತಗೊಂಡದ. ಚೇತನದೊಳಗೆ ಆಶ್ರಯ ತಗೊಂಡು ಚೇತನವನ್ನ ಗುರುತಿಸ್ಲಾರ್ದಂಗೆ ಮಾಡ್ಯದ, ಮತ್ತ ಹೊರಗಿರುವ ಪದಾರ್ಥಗಳನ್ನ ಗುರುತಿಸ್ಲಾರ್ದಂಗೆ ಮಾಡ್ಯದ. ಯಾವಾಗ ನೀವು ಅಲ್ಲಿ ಸಾಕಷ್ಟು ಬೆಳಕಿರುವಾಗ ನಿಮ್ಮ ಅಂತಃಕರಣ ವೃತ್ತಿ ಆವಾಸ ಸಹಿತವಾದ ಏನ್ ಮಾಡ್ತದೆ, ಎರಡು ಜೊತೆಯಾಗಿ ಹೋಗಿ ಅಲ್ಲಿ ಬೆಳಕಿದ್ದಾಗ ಆ ವಸ್ತುವಿನ ಆವರಣವನ್ನ ಭಂಗ ಮಾಡೋದು ವೃತ್ತಿ ಕೆಲಸ, ಆ ವಸ್ತು ಏನದಂತ ತಿಳ್ಕೊಳ್ಳೋದು ಆಭಾಸನ ಕೆಲಸ. ಹೀಗಾಗಿ ಬಾಹ್ಯದಲ್ಲಿರುವ ಪದಾರ್ಥಗಳಲ್ಲಿ ವೃತ್ತಿ ಮತ್ತು ಆಭಾಸಗಳೆರಡರ ಪ್ರಯೋಜನ ಇರುತ್ತದೆ. ಏನೇನ್ ತಿಳ್ಕೊಂಡ್ರಿ? ಇದು ಅಂತೂ ಮೊದಲೇ ಗೊತ್ತದ ನಿಮಗೆ. ಆಭಾಸ ವಸ್ತುವನ್ನು ಗುರುತಿಸ್ತಾನ, ವೃತ್ತಿ ಆ ಪದಾರ್ಥವನ್ನು ಆವರಣವನ್ನು ಬಂದ್ ಮಾಡ್ತದೆ. ಆ ಪದಾರ್ಥ ಹೆಂಗದ? ಬಾಹ್ಯದಲ್ಲಿರುವ ಪದಾರ್ಥ ಹೆಂಗದ ಅಂತಂದ್ರೆ ಸ್ವಪರ ಪ್ರಜ್ಞಾ ಶೂನ್ಯ ಆದ ಜಡ ವಸ್ತು ಆದ. ಆ ಜಡ ವಸ್ತುವನ್ನ ಆವರಣ ಮಾಡುವಂತ ಅಜ್ಞಾನ ಏನದಲ್ಲ ಅದು ಎಲ್ಲದ? ನಿಮ್ಮೊಳಗೆ ಕೂಟಸ್ಥದನಲ್ಲ, ಬ್ರಹ್ಮಾವಿನ ಪ್ರತ್ಯೇಗಾತ್ಮ ಸ್ವರೂಪ ಚೇತನ, ಅದರಾಗದ. ಅದು ಆಶ್ರಯ ತಗೊಂಡದ್ದು ನಿಮ್ಮ ಚೇತನದೊಳಗೆ. ಮತ್ತದು ಏನ್ ಮಾಡ್ತದ? ಬಾಹ್ಯ ಜಗತ್ತಿನಲ್ಲಿರುವ ಜಡ ಪದಾರ್ಥಗಳನ್ನ ಆವರಣ ಮಾಡ್ತದ ಮತ್ತು ತಾನು ಆಶ್ರಯ ಪಡೆದುಕೊಂಡಂತ ಚೇತನವನ್ನ ಆವರಣ ಮಾಡ್ತದೆ. ಹೆಂಗದ ನೋಡ್ರಿ ಅದು. ಇಡೀ ಜಗತ್ತನ್ನ ಆವರಣ ಮಾಡ್ಯದದು. ಹೊರಗಿಂದ ಏನು ನಿಮ್ಗೆ ಗೊತ್ತಲ್ಲದಂಗೆ ಮಾಡ್ತದ. ಏನೇನು ಗೊತ್ತಲ್ಲದ. ಘಟಪಟಾದಿಗಳಲ್ಲಿ ಅಜ್ಞಾನ ಆವರಣಗೊಂಡಾಗಿಲ್ಲ. ಇವನಲ್ಲಿ ಅಜ್ಞಾನ ಇರುವುದರಿಂದ ಅದಕ್ಕೆ ಘಟಪಟಾದಿಗಳನ್ನ ಅಜ್ಞಾನ ಮುಚ್ಚಾಕೈತೆ. ಅವು ಘಟಪಟಾದಿಗಳು ಏನದವ? ಸ್ವತಃನೇ ಸ್ವಪರ ಪ್ರಜ್ಞಾ ಶೂನ್ಯ ಅದವು. ಅವು ಜಡ ಅದವು. ಆ ಜಡ ಪದಾರ್ಥಗಳದವ. ಅಜ್ಞಾನ ಇಲ್ಲ ಅಂತದು ಜಡ ಪದಾರ್ಥವನ್ನ ಮುಚ್ಚಾಕ್ಯದ. ಈಗ ಸ್ವಪರ ಪ್ರಜ್ಞಾ ಸಹಿತತ್ವ ಇರಂತ ಚೇತನವನ್ನು ಮುಚ್ಚಾಕ್ಯದ. ಮತ್ತ ಅದರೊಳಗೆ ಆಶ್ರಯ ತಗೊಂಡದು ಅಜ್ಞಾನ. ಇಲ್ಲಿ ಘಟಪಟಾದಿ ಅಜ್ಞಾನವನ್ನು ಆಶ್ರಯ ಪಡೆದಿಲ್ಲೇನಪ್ಪ ಇಲ್ಲಿ? ಅದು ಘಟಪಟಾದಿಗಳಲ್ಲಿ ಚೇತನ ಇಲ್ಲ, ಅದು ಜಡ ವಸ್ತುಗಳು. ಚೇತನ ಆಶ್ರಯ ಮಾಡ್ಕೊಂಡನ ಘಟಪಟಾದಿಗಳು ಅದಾವಲ್ಲಪ್ಪ. ಚೇತನ ಅಂದ್ರೆ ಅದು ಸಾಮಾನ್ಯ ಚೇತನ. ಘಟಪಟಾದಿಗಳಲ್ಲಿರುವ ಚೇತನ ಏನದ? ಸಾಮಾನ್ಯ ಚೇತನ. ಅಲ್ಲಿ ಸಾಮಾನ್ಯ ಚೇತನ ಇರ್ತದೆ. ಚೇತನನ ಆಶ್ರಯ ಅಜ್ಞಾನನು ಅಲ್ಲಿ ಚೇತನ ಆಶ್ರಯ ಪಡೆದ. ನಿಮ್ಮ ಅಂತಃಕರಣದಾಗಿರೋದನು ಸಾಮಾನ್ಯ ಚೇತನ, ಘಟಪಟಾದಿಗಳಲ್ಲಿರೋದನು ಸಾಮಾನ್ಯ ಚೇತನ. ಸಾಮಾನ್ಯ ಚೇತನ ಎಲ್ಲ ಕಡೆ ಅದ. ಎಲ್ಲ ಕಡೆ ಇದ್ದದ್ದನ್ನ ನೀವು ಏನ್ ಮಾಡ್ಲಕತ್ತೀರಿ? ಅಹಂ ಬ್ರಹ್ಮಾಸ್ಮಿ ವೃತ್ತಿಯಿಂದ ನೀವು ಅದನ್ನ ವಿಶೇಷ ಮಾಡ್ಕೊಳಕತ್ತೀರಿ. ಅಂತಃಕರಣದೊಳಗೆ ವಿಶೇಷ ಮಾಡ್ಕೊಂಡದ್ದಕ್ಕೆ ಏನಾಗ್ಲಕತ್ತದ? ನಿಮ್ಮ ಚೇತನದ ಪರಿಚಯನೂ ನಿಮಗಾಗ್ಲಕತ್ತದ, ಹೊರಗಿನ ಚೇತನದ ಪರಿಚಯನೂ ನಿಮಗಾಗ್ಲಕತ್ತದ. ಹೊರಗೆ ಚೇತನದ ಆಶ್ರಯ ಪಡ್ಕೊಂಡದಂತ ಹೇಳಿಕೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ಮೊಳಗೆ ಕೂಟಸ್ಥ ಅದನಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು?
ಮತ್ತ ಇದೇನಾಗ್ಯದ ಅಂದ್ರೆ ಇದ್ರ ಬಗ್ಗೆ ನೀವೇನ್ ತಿಳ್ಕೊಳಕತ್ತೀರಿ, ಇದು ನೀವು ವಿಶೇಷವಾಗಿ ತಿಳ್ಕೊಳಕತ್ತೀರಿ. ಸಾಮಾನ್ಯ ಇದ್ದಾಗ ಎಲ್ಲ ಓಟು ನಿಮ್ಮೊಳಗೆ ಕೂಟಸ್ಥ ಇದ್ದದ್ದು ನಿಮಗೆ ಮೊದಲು ಗೊತ್ತಿತ್ತ ಇಲ್ಲ? ಅಜ್ಞಾನ ಕಾಲದಲ್ಲಿ ಗುರ್ತಿರ್ಲಿಲ್ಲ. ಸಾಮಾನ್ಯ ಚೇತನದ ರೂಪದಲ್ಲಿ ಇತ್ತು. ಅದು ಎಲ್ಲ ಕಾಲದಲ್ಲಿ ಇತ್ತು. ಯಾವಾಗ ಅದು ಸಾಮಾನ್ಯ ಚೇತನದ ರೂಪದಲ್ಲಿ ಇದ್ದದ್ದು ನಿಮ್ಗ ಏನೂ ಗೊತ್ತಾಗಲ್ಲ. ಹೊರ ಜಗತ್ತಿನೊಳಗಿರುವಂತ ವಿಷಯ ಉಪಹಿತ ಚೇತನನೂ ಗೊತ್ತಾಗಲ್ಲ, ನಿಮ್ಮ ಅಂತಃಕರಣ ಉಪಹಿತ ಚೇತನನೂ ಗೊತ್ತಾಗಲ್ಲ, ವೃತ್ತಿ ಉಪಹಿತ ಚೇತನನೂ ಗೊತ್ತಾಗಲ್ಲ. ಇಲ್ಲೆಲ್ಲ ಕಡೆ ಚೇತನ ಆದನ್ನೋದು ನಿಮ್ಗೆ ಏನೇನು ಗೊತ್ತಿಲ್ಲ. ಆವಾಗನೂ ಅದು ಇತ್ತು. ಅದು ಇದ್ರೂ ಏನಾಗಿತ್ತಪ್ಪ ಅಂದ್ರೆ ಅಜ್ಞಾನದಿಂದ ಮುಚ್ಚಾಕಿತ್ತು. ಜಡ ಪದಾರ್ಥಗಳನ್ನು ಮುಚ್ಚಾಕಿತ್ತು. ಜಡ ಪದಾರ್ಥಗಳ ಜೊತೆಗೆ ಅದರದು ಉಪಹಿತ ಚೇತನನೂ ಮುಚ್ಚಾಕಿತ್ತು. ಮತ್ತು ಅಂತಃಕರಣವನ್ನ ಮುಚ್ಚಾಕಿತ್ತು. ಅಂತಃಕರಣದೊಳಗಿರುವ ಅಂತಃಕರಣ ಉಪಹಿತ ಚೇತನನೂ ಮುಚ್ಚಾಕಿತ್ತು. ಯಾವಾಗ ಸದ್ಗುರು ವಾಕ್ಯಗಳ ಮೂಲಕ, ಶಾಸ್ತ್ರ ಜ್ಞಾನದ ಮೂಲಕ ನೀವೇನಾದ್ರಿ ಸಾಮಾನ್ಯ ಚೇತನ ಇದ್ದದ್ದು ಹೋಗಿ ವಿಶೇಷ ಚೇತನ ಆಗಿರುತ್ತೆ. ಯಾವಾಗ ನೀವು ವಿಶೇಷ ಚೇತನ ಆದಂಗ ಅದೇನು ಅಜ್ಞಾನ ಆವರಣ ಮಾಡ್ಯದಲ್ಲ, ಆ ಆವರಣ ಮಾಡಿದಂತ ಪದಾರ್ಥಗಳು ನಿಮಗೆ ಗೊತ್ತಾಗ್ಲಕತ್ತು. ನಾನು ಬ್ರಹ್ಮದೇನೆ, ಇಡೀ ಬ್ರಹ್ಮಾಂಡ ಎಲ್ಲ ಬ್ರಹ್ಮನೇ ಆದ. ಜ್ಞಾನದ ಬಲ ಹೆಚ್ಚಾದಂಗ ಅಜ್ಞಾನ ನಾಶ ಆಕೋತ ಹೋಗ್ತದ. ಅಜ್ಞಾನ ನಾಶ ಆಕೋತ ಆದಂಗ ನಿಮ್ಮ ಬ್ರಹ್ಮ ಸ್ವರೂಪ ಸ್ಪಷ್ಟವಾಗಿ ನಿಮಗೆ ಗೋಚರ ಆಗ್ಲಕತ್ತಿ ಬಿಡ್ತದೆ. ಬ್ರಹ್ಮಾಂಡದೊಳಗಿರುವ ವಸ್ತುಗಳು ಸಹಿತ ಗೋಚರ ಆಗ್ಲಿಕತ್ತಿ ಬಿಡ್ತಾವೆ. ಬ್ರಹ್ಮಾಂಡದೊಳಗಿರುವ ವಸ್ತುಗಳು ನಿಮಗೆ ಗುರುತಿಸ್ಲಾರ್ದಂಗ ಮಾಡಿದ್ದಕ್ಕ ಸ್ಥೂಲ ಅವಿದ್ಯೆ ಅಂತಾರ. ನಿಮ್ಮ ಸ್ವರೂಪ, ನಿಮ್ಮ ಕೂಟಸ್ಥ ಸ್ವರೂಪ ನಿಮಗೆ ಗೊತ್ತಿರ್ಲಾರ್ದಂಗೆ ಮಾಡಿದ್ದು ಮೂಲ ಅವಿದ್ಯೆ ಅಂತಾರೆ. ಆ ಎರಡೂ ಅವಿದ್ಯೆಗಳು ನಾಶಿಯಾಗಿ ಬ್ರಹ್ಮ ಸ್ವರೂಪದಲ್ಲಿ ಇರುವಂತ ಎಲ್ಲಾ ಪದಾರ್ಥಗಳು ನೀವು ಎಲ್ಲನೂ ಬ್ರಹ್ಮಮಯವಾಗಿ ಕಾಣ್ಬೇಕಂತಂದ್ರೆ ಬ್ರಹ್ಮಜ್ಞಾನದ ಸಾಧನೆ ತೀವ್ರತೆಯ ಮೇಲೆ ಡಿಪೆಂಡ್ ಅದ ಇದೆಲ್ಲ. ಅದಕ್ಕೆ ಅವ್ನು ಹೇಳ್ಬೇಕಾಗಿದ್ದು ಏನಂತಂದ್ರ, ನಿಮ್ಮ ಚೇತನ ಬ್ರಹ್ಮ ಭಿನ್ನ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಏನದಲ್ಲ, ಅದು ಸ್ವಪರ ಪ್ರಜ್ಞಾ ಸಹಿತತ್ವಂ ಅದ. ಅದನ್ನ ಕೂಡ ಏನ್ ಮಾಡ್ಯದ, ಈ ಅಜ್ಞಾನ ಮುಚ್ಚಾಕ್ಯದ, ಆವರಣ ಮಾಡ್ಯದ. ಮತ್ತ ಹೊರ ಜಗತ್ತಿನೊಳಗಿರುವಂತ ಪದಾರ್ಥಗಳೇನದವ ಅವೆಲ್ಲ ಇರುವಿಕೆಯಲ್ಲಿ ಬ್ರಹ್ಮ ಸ್ವರೂಪವೇ ಅದವ. ಆದರೂ ಸಹಿತ ನಮ್ಮ ಅಜ್ಞಾನ ಏನ್ ಮಾಡ್ಯದ, ಆ ವಸ್ತುಗಳನ್ನ ಬ್ರಹ್ಮ ಸ್ವರೂಪವಾಗಿ ಕಾಣದ ಹಾಗೆ ಏನ್ ಮಾಡ್ಯದ, ಅದನ್ನು ಆಚ್ಛಾದನೆ ಮಾಡ್ಯದ, ಅದನ್ನು ಆವರಣ ಮಾಡ್ಯದ. ಹೊರಗಿಂದ ಆವರಣ ಮಾಡಿದ್ದು ಸ್ಥೂಲ ಅವಿದ್ಯೆ, ಒಳಗಿಂದ ನಿಮ್ಮ ಸ್ವರೂಪವನ್ನು ಆವರಣ ಮಾಡಿದ್ದು ಮೂಲ ಅವಿದ್ಯೆ. ಒಂದೇ ಅವಿದ್ಯೆ, ಒಂದೇ ಅವಿದ್ಯೆ. ನೀವು ಅವುಗಳನ್ನ ಗುರುತಿಸುವುದಕ್ಕ ಜಡ ಪದಾರ್ಥಗಳನ್ನ ನೀವು ನಿರಾವರಣ ಮಾಡ್ತೀರಷ್ಟೇ. ಜಡ ಪದಾರ್ಥಗಳು ಏನದ, ಆ ವಸ್ತುವಿನ ಆವರಣ ಭಂಗ ಮಾಡ್ಲಕ್ಕ ಆಭಾಸ ಬರ್ತಾನ, ಇದು ವೃತ್ತಿ ಬರ್ತದ. ಈ ವಸ್ತು ಜಡ ವಸ್ತು ಅಂತ ಗುರುತಿಸಿದರೆ ಹೊರತು ಬ್ರಹ್ಮ ಎಲ್ಲಿ ಗುರುತಾದ ನಿಮಗೆ? ಹೊರಗಿನ ಪದಾರ್ಥಗಳನ್ನು ಗುರುತಿಸುವುದಕ್ಕೆ ಆವಾಸ ಮತ್ತು ವೃತ್ತಿ ಬೇಕಾಯ್ತು. ಆದ್ರೆ ಆ ಪದಾರ್ಥಗಳು ಕಲ್ಪಿತ ಅದಾವ. ಬ್ರಹ್ಮ ಒಬ್ಬ ಅಕಲ್ಪಿತ ಅದನ ಅಂತ ತಿಳ್ಕೋಬೇಕಾದ್ರೆ ಬ್ರಹ್ಮಜ್ಞಾನ ಬೇಕು. ಹೊರಗಿನ ಪದಾರ್ಥಗಳನ್ನು ತಿಳ್ಕೊಳ್ಳೋಕ್ಕಿದು ಲೌಕಿಕ ಜ್ಞಾನಕ್ಕಾಗಿ. ಬಾಹ್ಯ ಪದಾರ್ಥ ಅಂದ್ರೆ ಲೌಕಿಕ ಜ್ಞಾನ. ಈ ಲೌಕಿಕ ಜ್ಞಾನ ಪಡ್ಕೋಬೇಕಾದ್ರೆ ಆಭಾಸ ಮತ್ತು
ವೃತ್ತಿ ಇವೆರಡೂ ಉಪಯೋಗ ಅದ ಅಂತ ಹೇಳಕತ್ತಾರ ಅವರು. ಲೌಕಿಕ ಜ್ಞಾನದಲ್ಲಿ ಇವೆರಡೂ ಉಪಯೋಗ ಅದ. ಅಜ್ಞಾನ ಅದ ಬಾಹ್ಯದಲ್ಲಿರುವ ಪದಾರ್ಥದಲ್ಲಿ ಅಂತಂದ್ರೆ ಲೌಕಿಕ. ಅಜ್ಞಾನ ಬೇಕಲ್ಲ, ಅಜ್ಞಾನ ಆದ. ಆ ಅಜ್ಞಾನ ಏನ್ ಮಾಡ್ಯದ, ಆ ಪದಾರ್ಥಗಳು ಗುರುತು ಸಿಗ್ಲಾರ್ದಾಗ ಮಾಡಿರ್ತದ. ಕತ್ತಲೆ ಒಳಗೆ ಘಟ ಅದ, ಘಟ ಗುರುತಿಸ್ಬೇಕಾದ್ರೆ ಈ ವೃತ್ತಿ ಮತ್ತು ಆವಾಸಗಳಿಂದ ನಿಮಗೆ ಘಟ ಅನ್ನೋ ಪದಾರ್ಥ ವ್ಯಾವಹಾರಿಕ ಸತ್ಯ ಗೊತ್ತಾಯ್ತು. ಮುಂದೆ ಪಾರಮಾರ್ಥಿಕ ಸತ್ಯಕ್ಕೆ ಹೋಗ್ಬೇಕಾದ್ರೆ ಮೊದಲು ಇದು ವ್ಯಾವಹಾರಿಕ ಸತ್ಯ ಸರಿಯಾಗಿ ತಿಳ್ಕೊರಿ ಅಂತ ಇದು ಹೇಳಕತ್ತಾರೆ ಈಗ ಅವರು. ನಿಮ್ಮ ಒಳಗಿಂದ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಕೂಟಸ್ಥ ಮತ್ತು ಆವಾಸಗಳಿಂದ ಅಂತಃಕರಣದ ಒಳಗಿನ ವಿಷಯ, ನಿಮ್ಮ ಪಿಂಡಾಂಡದ ಒಳಗಿನ ವಿಷಯ ತಿಳ್ಕೊಳ್ಳಲ್ಲಿ ಕೂಟಸ್ಥ ಮತ್ತು ಆವಾಸನ ಪ್ರಯೋಜನ. ಮತ್ತೆ ಪಿಂಡಾಂಡದಿಂದ ಹೊರಗಿರುವ ಬ್ರಹ್ಮಾಂಡದ ವಿಷಯಗಳನ್ನು ತಿಳ್ಕೋಬೇಕಾದ್ರೆ ಆವಾಸ ಮತ್ತು ವೃತ್ತಿ ಕೆಲಸ ಇವು ಬೇಕು. ಮುಂದೆ ಇನ್ನ ದೃಷ್ಟಾಂತ ತಗೊಂಡು ಹೇಳ್ಕೊತ ಹೋಗ್ತಾನ ನಾವು, ಇಲ್ಲಿಗೆ ಬಿಡಂಗಿಲ್ಲ, ಇನ್ನ ಸ್ಪಷ್ಟ ಮಾಡ್ತಾನೆ. ಮೊದಲು ವ್ಯಾವಹಾರಿಕ ಸತ್ಯ ದರ್ಶನ ಆಗ್ಬೇಕಾದ್ರೂ ವೃತ್ತಿ ಮತ್ತು ಆಭಾಸಗಳು ಹೆಂಗ್ ಕೆಲಸ ಮಾಡ್ತಾವ ಅಂತ ತಿಳ್ಕೊರಿ ಮೊದಲು ಅಂತ ನಾವು. ವೃತ್ತಿ ಮತ್ತು ಆಭಾಸರಿಂದ ಮೊದಲು ವ್ಯಾವಹಾರಿಕ ಸತ್ಯ ಹೆಂಗ್ ಗೊತ್ತಾಗ್ತ ತಿಳ್ಕೊಳ್ರಿ. ಈ ವ್ಯಾವಹಾರಿಕ ಜಗತ್ತಿನ ವಸ್ತುಗಳು ಏನದವ, ಜಡ ವಸ್ತುಗಳದವ, ಸ್ವಪರ ಪ್ರಜ್ಞಾ ಶೂನ್ಯ ಅದವ. ಅಂತ ಪ್ರಜ್ಞಾ ಶೂನ್ಯವಾದ ಪದಾರ್ಥಗಳನ್ನು ಈ ಅಜ್ಞಾನ ಏನ್ ಮಾಡದ, ಆವರಣ ಮಾಡಿಟ್ಟದ. ನಿಮ್ಗೆ ಸೂರ್ಯನ ಬೆಳಕಾದತಿ ಜಗತ್ತಿನ ವಸ್ತು ಕಾಣ್ಲಕತ್ತಾವ ಆಗಲತ್ತ. ಸೂರ್ಯ ಬಂದ್ಮೇಲೆ ಏನ್ ಕಾಣಿಸ್ತಾವ ನಿಮಗಲ್ಲಿ? ಮುಚ್ಚಿಟ್ಬಿಟ್ಟದ ಹಾಕಿ. ಮತ್ತೆ ನೀವು ಲೈಟ್ ಹಾಕೊಂಡ್ರ, ಮೇಣಬತ್ತಿ ಹಚ್ಚಿದ್ರ, ದೀಪ ಹಚ್ಚಿದ್ರ ಅವು ಕಾಣ್ತಾವ, ಇಲ್ಲಾಂದ್ರೆ ಮುಚ್ಚೆ ಇಟ್ಟವ. ಸ್ವಪರ ಪ್ರಜ್ಞಾ ಶೂನ್ಯ. ತಾವೇನದವನು ಗೊತ್ತಿಲ್ಲ, ತಾವು ಯಾರಿಗೆ ಸಂಬಂಧಪಟ್ಟ ವಸ್ತುಗಳತ್ತೂ ಅವಕ್ಕೂ ಗೊತ್ತಿಲ್ಲ. ಅಂಥವು ಏನದವ, ಜಡ ವಸ್ತುಗೆ ಸಹಿತ ಇದು ಅಜ್ಞಾನ ಮುಚ್ಚಿಟ್ಟದ. ತಂಪಾಡಿ ತಾವು ಇದ್ದಕ್ಕೂ ಮುಚ್ಚಿಟ್ಟದ, ಮತ್ತು ಸ್ವಪರ ಪ್ರಜ್ಞೆ ಇರುವಂತ ಚೈತನ್ಯವನ್ನು ಮುಚ್ಚಿಟ್ಟದ ಅಜ್ಞಾನ. ಅದ್ರದ್ದೇನು ಕೆಪಾಸಿಟಿ ನೋಡ್ರಿ, ಎಲ್ಲ ಮುಚ್ಚಿಡದೆ ಮುಚ್ಚಿಡೋದು, ಮುಚ್ಚಿಡದೆ ಮುಚ್ಚಿಡೋದು. ಅಜ್ಞಾನವು ಜಡ ವಸ್ತುಗಳನ್ನು ಮತ್ತು ಚೇತನ ವಸ್ತುಗಳನ್ನು ಆವರಣ ಮಾಡಿದೆ. ಹೌದು. ಅಂತಃಕರಣ ವೃತ್ತಿಯಲ್ಲಿರುವ, ಸಾಮಾಸ ವೃತ್ತಿಯಲ್ಲಿರುವ ವೃತ್ತಿಯು ವಸ್ತುವಿನ ಆವರಣವನ್ನ ಭಂಗ ಮಾಡ್ತದೆ. ಮತ್ತ ಚಿದಾಭಾಸ ಎನ್ನುವುದನ್ನ ಅದರ ಗುರುತಿಸ್ತಾನೆ, ಪ್ರಕಾಶ ಮಾಡ್ತಾನೆ. ಪ್ರಕಾಶ ಹೊರಗಿನ ವಸ್ತುಗಳಲ್ಲಿ, ಒಳಗಿನ ವಸ್ತುಗಳಲ್ಲಿ ಕೂಟಸ್ಥ ಆಭಾಸ ಇಬ್ಬರದ ಕೆಲಸ ಅಲ್ಲಿ. ಒಳಗೆ ತಿಳ್ಕೊಳಕ್ ಏನಿಲ್ಲ, ಅಂತಃಕರಣ ತಾನೇ ತಿಳ್ಕೊತು. ಅಂತಃಕರಣ ಕೂಟಸ್ಥ ಎರಡು ಕೂಡಿಸಿ ಒಂದು ಜೀವ ಅಂತ ಆಗ್ಯದಲ್ಲ, ಅದು ತಂತ ತಿಳ್ಕೊತು. ಹೊರಗಿಂದ ಏನಂದ್ರೆ ಈಶ್ವರ. ಇಲ್ಲ ನಂಗೂ ಇಲ್ಲ, ಆದ ನಂಗೂ ಇಲ್ಲ, ಅನಿರ್ವಚನೀಯ ಅದು ಅಜ್ಞಾನ. ಜ್ಞಾನ ಆದ್ಮೇಲೆ ಬಾರಿ
ಮತ್ತೆ ನಿವೃತ್ತಿ ಆಗ್ತದಲ್ಲ. ಆಗ್ತದ. ಮತ್ತ ಅದು ಬಾಧೆ ಆಗೋದ್ರಕ್ಕಿಂತ ಮೊದಲು ಇರ್ತದಲ್ಲ ಅದು. ಜೀವನದಲ್ಲಿ ಸೋರಿತ ಅಜ್ಞಾನದಿಂದ ಸೋರಿತ ಜೀವನದಲ್ಲಿ ಅಜ್ಞಾನ ಇರೋದ್ರಿಂದ ಅಜ್ಞಾನ ಸೋರಿಕೆ. ಅನಿರ್ವಚನೆ ಐತಂತೆ, ಐತಂತ ಹೇಳಕ್ ಬರಲ್ಲ, ಇಲ್ಲ ಅಂತ ಹೇಳಕ್ ಬರಲ್ಲ. ಐತಂದ್ರೆ ಇಲ್ಲ, ಇಲ್ಲ ಅಂದ್ರೆ ಐತಿ. ಒಂದು ಬ್ರಹ್ಮಾಂಡ ಅಂತದ, ಒಂದು ಪಿಂಡಾಂಡ ಅಂತದ. ಎರಡೂ ಜಡ ಪದಾರ್ಥಗಳೇ. ಸ್ವಪರ ಪ್ರಜ್ಞಾಶೂನ್ಯತ್ವ. ಈಗ ಚೈತನ್ಯ ಎಲ್ಲಿದ? ಎಲ್ಲಾ ಕಡೆ ಅದ. ಬ್ರಹ್ಮಾಂಡದಾಗ ಅದು, ಪಿಂಡಾಂಡದೊಳಗೂ ಅದ. ಎಲ್ಲಾ ಕಡೆ ಇದ್ದದ್ದಕ್ಕ ಸಾಮಾನ್ಯ ಚೇತನ ಅಂತಾರ. ಆ ಸಾಮಾನ್ಯ ಚೇತನ ಹೊರಗ ವಿಷಯ ಉಪಹಿತ ಚೇತನವಾಗ್ಯದ, ಒಳಗ ಅಂತಃಕರಣ ಉಪಹಿತ ಚೇತನ ಆಗ್ಯದ. ಎಲ್ಲ ಶರೀರಾದಿಗಳ ಅಂಗಾಲಿಡಿದು ಹಳ್ಳೆತಿತನ ಅದು. ಆ ಸಾಮಾನ್ಯ ಚೇತನ ಇರೋದೇನು ಸಮಸ್ಯೆ ಇಲ್ಲ. ಅಲ್ಲಿ ಏನಾಗ್ಯದಪ್ಪ ಅಂತಂದ್ರೆ, ಆ ಚೇತನವನ್ನ, ಸಾಮಾನ್ಯ ಚೇತನವನ್ನ ಅಜ್ಞಾನ ಆಶ್ರಯಿಸ್ಯಾರ. ಯಾಕಂದ್ರೆ ಆ ಸಾಮಾನ್ಯ ಚೇತನ ಅಜ್ಞಾನದ ವಿರೋಧಿ ಅಲ್ಲ. ಸಾಮಾನ್ಯ ಚೇತನ ಅಜ್ಞಾನದ ವಿರೋಧಿ ಅಲ್ಲ. ಈ ಕಲ್ಯಾಣಪ್ಪ ಅದರ ಯಾರ್ಯಾಕೆ ಬರಲಕ್ಕ, ಯಾರ್ಯಾಕೆ ಹೋಗಲ್ಲಕ್ಕ, ಇರ್ಲಿ ಬರ್ಲಿ, ಇರ್ಲಿ ಬರ್ಲಿ, ಎಲ್ಲರಿಗೆ ಅವ್ರು ಏನದಾರ ಆಶ್ರಯ ಕೊಡ್ತಾರೆ. ಸಾಮಾನ್ಯ ಚೇತನ. ದೊಡ್ಡ ಮನಸ್ಸು, ದೊಡ್ಡ ಗುಣ. ಯಾವ್ಯಾಕಿರ್ಲಕ್ಕ, ಬೆಕ್ಕದವ್ರು ಇರ್ಲ, ಹೆಂಗ್ಯಾಕಿರ್ಲಕ್ಕ, ಇರ್ಲಿ. ಬಸವಣ್ಣ ಅದೇ ಅಂತಾನ, ಸಸ್ಯಾಹಾರಿ ಆದ್ರೇನು ಮಾಂಸಾಹಾರಿ ಆದ್ರೇನು ಬರ್ಲಿ. ಕೈಯಲ್ಲಿ ಮಾಂಸ, ಬಾಯಲ್ಲಿ ಸುರೇ ಗಡಿಗೆ, ಏನೆಲ್ಲ ಇದ್ರು ಸಹಿತ ಕೊಳ್ಳಗ ಲಿಂಗ ಇತ್ತಂದ್ರೆ ಅವನಿಗೆ ಕೂಡಲ ಸಂಗಮನಾಥನೆಂಬೆ ಅಂತ ನಾವು ಬಸವಣ್ಣ. ಚನ್ನ ಬಸವಣ್ಣ ಹಂಗ ನಡೆ ಕಡೆ ಅವನಿಗೆ ಬೇಕು, ಅವನಿಗೆ ಕೂಡಲ ಸಂಗಮನಾಥ ಅಂತನ್ನೇನು. ಲಾಂಛನಕ್ಕೆ ತಕ್ಕ ನಡೆನುಡಿ ಇಲ್ಲದಿದ್ದರೆ ಕೂಡಲ ಚನ್ನ ಸಂಗಮ ದೇವರ ಸಾಕ್ಷಿಯಾಗಿ ಛೀ ಎಂಬೆ ಅಂತ ಚನ್ನ ಬಸವಣ್ಣ ಅಂತ. ಸಿಕ್ಕವರಿಗೆಲ್ಲ ನೀನು ಕೂಡಲ ಸಂಗಮನಾಥ ಅನ್ಕೋತ ಹೋಗ್ತೀರಿ, ಹೋಗಿ ನಾನು ಅನ್ನಂಗಿಲ್ಲ. ಕಾಂಪ್ಲಿಕೇಟೆಡ್ ಅಂದ್ರೆ ವಿಶೇಷ ಚೇತನ, ಸಾಮಾನ್ಯ ಚೇತನದ ಲಕ್ಷಣಗಳು. ಲಕ್ಷಣ ನಾವು ಇರಬೇಕಾಗುತ್ತೆ, ಸಾಮಾನ್ಯವಾಗಿರಬೇಕು, ವಿಶಿಷ್ಟವಾಗಿ ಇರಬೇಕಂತ ಹಿಂಗ ನೋಡ್ರಿ. ವಿಶಿಷ್ಟವಾಗಿದ್ರೆ ಯಾರು ಸತ್ಯ ಬರೆಸ್ಕೊಡುವಂತ, ಮತ್ತೆ ಸಾಮಾನ್ಯವಾಗಿದ್ರೆ ಎಲ್ಲರಿಗೂ ಬರಾಕ ಅವಾರ್ಡ್ ಕೊಟ್ಟು ಬಿಡುದು. ಅವು ಎರಡನ್ನ ಮೀರಿ ನಿಂತಂಥದ್ದು ಕೂಟಸ್ಥನ ಸ್ಥಿತಿ. ವಿಶಿಷ್ಟ ಸಾಮಾನ್ಯಕ್ಕಿಂತ ಮೀರಿ ನಿಂತಂಥದ್ದು ಸ್ಥಿತಿ ಅದು. ಇಷ್ಟಕ್ಕೆ ಇಲ್ಲ ಒಂದು. ಅಜ್ಞಾನ ಎಲ್ಲಿ ಅದಂತ ಹೇಳೋದ್ರ ಸಲ ಈಟೆಲ್ಲ ಕಟ್ಟಿ ಕಟ್ಟ್ಯಾರ. ಇದನ್ನ ಮೀರಿ ನಿಲ್ಲಬೇಕು, ಇದನ್ನ ಮೀರಿ ನಿಲ್ಲಬೇಕು. ಯಾವನಿಗೆ ತಿಳಿಬಾರ್ದು, ಹಿಂಗೆ ಅನ್ನಂಗಿಲ್ಲ, ಹಿಂಗೆ ಅಂತಿಲ್ಲ. ಅವೆರಡನ್ನ ಮೀರಿ ನಿಂದಿರ್ಬೇಕು. ಅದಕ್ಕೆ ಸಾಮಾನ್ಯ ಏನ್ರಿ, ಸಾಧನೆ ಬಲ ಮಾಡಬೇಕಾಗ್ತದೆ. ಸಾಧನೆ ಬಲ ಏನದಂತಂದ್ರ ಅವೆಲ್ಲದರಿಂದ ನಿರ್ಲಿಪ್ತ ಆದಾಗಿ ಸಾಧನೆ ಬಲದ ಶಕ್ತಿ ಗೊತ್ತಾಗ್ತದೆ. ಅವು ಕಂಡುಕೊಂಡಿರೋ ತನಕ ಸಾಧನೆ ಬಲ ಅಲ್ಲ, ನಾವು ಅಶಕ್ತರಾಗೇ ಇರ್ತೀವಿ. ಅಜ್ಞಾನ ಎಲ್ಲಿ ಆಶ್ರಯ ತಗೋತದ ಅಂದ್ರ
ನಮ್ಮ ಅಂತಃಕರಣದೊಳಗಿರುವಂಥ ಚೇತನದೊಳಗೆ ಅದು ಆಶ್ರಯ ತಗೋತದೆ. ಹೊರಗಿಲ್ಲದು ಅದ್ರ ಕೆಲಸ. ಎಂಥ ಚೇತನ ಅಂತಂದ್ರೆ ಅಂತಃಕರಣ ಸಮೇತವಾದ ಚೇತನ. ಹೊರಗೆ ಘಟಪಟಾದಿಗಳಲ್ಲಿ ಅಂತಃಕರಣ ಇಲ್ಲ, ಆವಾಸ ಇಲ್ಲ, ಅಂತಲ್ಲಿ ಅದು ಅಜ್ಞಾನ ಆಶ್ರಯ ತಗೊಳ್ಳಂಗಿಲ್ಲದು. ಅಂತಃಕರಣ ಸಮೇತವಾದ ಜೀವನಲ್ಲಿ ಅದು ಆಶ್ರಯ ತಗೋತದೆ. ಆಶ್ರಯ ತಗೊಂಡು ಮಗಂದದು ಏನ್ ಮಾಡ್ತದಪ್ಪ ಅಂತಂದ್ರೆ ಆ ಅಂತಃಕರಣದೊಳಗಿರುವ ಚೇತನವನ್ನ ಏನು ಗುರುತಿಸಿಲ್ಲದಂಗೆ ಮಾಡಿಟ್ಬಿಡ್ತು. ಏನು ಗೊತ್ತಿಲ್ಲದಂಗೆ. ಮತ್ತು ಹೊರಗೆಲ್ಲಿ ಅಜ್ಞಾನ ಇಲ್ಲ, ಹೊರಗಿನ ವಸ್ತುಗಳು ಸಹಿತ ಗುರುತಿಸ್ಲಾರ್ದಂಗೆ ಮಾಡಿಟ್ಬಿಡ್ತು. ಕಣ್ಣು ತೆರೆದರೂ ಸಹಿತ ಕಣ್ಣು ಎದುರಿಗಿರೋ ವಸ್ತುಗಳೇ ಗುರುತಿರ್ಲಾರ್ದಂಗೆ ಮಾಡಿಟ್ಟಿತ್ತು. ಯಾವಾಗ ನೀವು ಬೆಳಕಾಕಿ ಅವುಗಳ ಆವರಣ ಭಂಗ ಮಾಡಿ ಆ ವಸ್ತುಗಳು ಏನದಾವ ಅಂತ ತಿಳ್ಕೊಳ್ಳೋಕೆ ಆದ್ರೆ ಭಾಳ ಆದ್ರೆ ನಿಮಗೇನಾಗ್ತದ, ಆ ವಸ್ತುಗಳ ಒಂದು ವ್ಯಾವಹಾರಿಕ ಸತ್ಯ ನಿಮಗೆ ಗೊತ್ತಾಗ್ತದೆ ಹೊರತು ಪಾರಮಾರ್ಥಿಕ ಸತ್ಯ ಗೊತ್ತಾಗಲ್ಲ. ಪಾರಮಾರ್ಥಿಕ ಸತ್ಯ ಅದು ಬ್ರಹ್ಮ ಅಂತ ಅನ್ನೋದು ಗುರುವಿನಿಂದ ಮಾತ್ರ ಗೊತ್ತಾಗ್ತದೆ. ಗುರುವಿನ ಸಾನ್ನಿಧ್ಯದಿಂದ ಆ ವಾಕ್ಯಗಳನ್ನು ಕೇಳಿ ಅನುವಿನಿಂದ ಅನುಭವಿಸಿ ಅವುಗಳ ರೂಢಿ ಮಾಡಿಕೊಂಡಾಗ ಅವೆಲ್ಲ ಬ್ರಹ್ಮ, ನಾನು ಬ್ರಹ್ಮ ಅನ್ನೋದು ಗೊತ್ತಾಗ್ತದೆ. ಅದರ ಅರ್ಥ ಏನಂತಂದ್ರೆ ಅದೇನು ಆಚ್ಛಾದನೆ ಮಾಡಿದ ಅಜ್ಞಾನ ಕ್ರಮೇಣವಾಗಿ ಕರಗಿಕೋತ ಹೋಗ್ತದೆ, ನಾಶ ಹಾಕೋತ ಹೋಗ್ತದೆ. ಎಲ್ಲನೂ ಬ್ರಹ್ಮ, ಅದು ಬ್ರಹ್ಮ, ನಾನು ಬ್ರಹ್ಮ, ಅದು ಬ್ರಹ್ಮ, ಇದು ಬ್ರಹ್ಮ ಅನ್ಕೋತ ನಾವು ಎಲ್ಲದರೊಳಗೂ ಬ್ರಹ್ಮನನ್ನು ಕಾಣ್ಕೋತ ಹೋಗದೆ. ಅದೇ ಒಂದೇ ರೂಢಿ, ಮತ್ತೊಂದೇನಿಲ್ಲ. ಎಷ್ಟು ಓದಿದ್ರೇನು, ಎಷ್ಟು ಬರೆದ್ರೇನು, ಸರ್ವತ್ರ ಬ್ರಹ್ಮ ದರ್ಶನ ಪಡ್ಕೊಳ್ಳಿಲ್ಲ ಅಂತಂದ್ರ ಏನ್ ಓದಿ ಏನ್ ಬೆಂಕಿ ಹಚ್ಬೇಕು ತಗೊಂಡು, ಏನ್ ತಿಳ್ಕೊಂಡ್ರೆ ಏನ್ ಮಾಡ್ಬೇಕು? ಏನು ಉಪಯೋಗ, ಏನೇನು ಉಪಯೋಗ, ಏನೇನು ಉಪಯೋಗ ಇಲ್ಲ. ನಾವು ಯಾರು ಚಲೋ ಮಾಡ್ತಾರ, ಯಾರು ಕೆಟ್ಟ ಮಾಡ್ತಾರ, ಯಾರು ಬೈತಾರ, ಯಾರು ಹೊಗಳ್ತಾರ, ಅವರೆಲ್ಲ ಎಷ್ಟ್ರವ್ರು ನಮಗೆಲ್ಲ ಅನ್ಲಕ್ಕ. ಅವೆಲ್ಲ ನಮ್ಮ ಕರ್ಮಗಳೇ ಅವ್ರ ಬಾಯಿಲಿಂತ ಹಂಗೆಲ್ಲ ಹೇಳುತ್ತಿರ್ತಾವ. ನಮ್ಮ ಕರ್ಮಗಳೇ ಅವ್ರ ಕೈಲಿಂತ ಅಂತ ಕೆಲಸ ಮಾಡಿಸ್ತಿರ್ತಾವ. ಅವೆಲ್ಲ ನಮ್ಮ ಕರ್ಮನೇ, ನಮ್ಮನೇ ಅವು. ಹೀಗಾಗಿ ಅವುಗಳಿಂದ ನಾವು ನಿರ್ಲಿಪ್ತವಾಗಿರ್ಬೇಕು. ಯಾರ ಬಗ್ಗೆ ರಾಗ ದ್ವೇಷ ಬೇಡ. ಅವರೆಲ್ಲ ಎಷ್ಟ್ರವ್ರು ನನ್ನ ಕರ್ಮ ಹಿಂಗಿದ್ದಾಗ ಅವ್ರ ಕಡೆಯಿಂದ ಅದು ಮಾಡಿಸೋದಷ್ಟೇ ಹೊರತು ಅದೆಲ್ಲ ನನ್ನ ಕರ್ಮನೇ ಆದ. ಹಿಂಗಾಗಿ ಆ ಕರ್ಮಕ್ಕೆ ನನಗೆ ಸಂಬಂಧ ಇಲ್ಲ. ಅದೆಲ್ಲ ಸ್ಥೂಲ ಶರೀರ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತ ವ್ಯವಹಾರಗಳವು. ಅವು ಏನ್ಯಾಕಾಗಲ್ಲಕ್ಕ, ಉದ್ಧಾರಕ್ಕಾಗಲಕ್ಕ, ಹಾಳಾಗಿ ಹೋಗಲಕ್ಕ. ನಾನು ಬ್ರಹ್ಮನ ಒಂದು ಲಕ್ಷ್ಯದಲ್ಲಿರ್ಬೇಕು. ನಾನು ಬ್ರಹ್ಮ, ಅವ್ಯಾವು ನಾನಲ್ಲ. ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ನಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಮತ್ತು ಆ ಶರೀರಗಳ ವ್ಯವಹಾರಗಳು, ಪಾಪ ಪುಣ್ಯಗಳ ಕರ್ತೃತ್ವಗಳು, ಸುಖ ದುಃಖಗಳ ಭೋಕ್ತೃತ್ವಗಳನ್ನ ನಾನು ದೃಷ್ಟ ಆಗಿ, ಘಟದೃಷ್ಟ ಘಟವನ್ನು ಅಂದ್ರೆ ಅವೆಲ್ಲವುಗಳನ್ನ, ಮತ್ತೆ ಘಟದಿಂದ ಭಿನ್ನವಾಗಿ ಅಂದ್ರೆ ಅವೆಲ್ಲವುಗಳಿಂದ ಭಿನ್ನವಾಗಿ ಸೆಪರೇಟ್ ಕೂತು ಏನ್ ಮಾಡಬೇಕು? ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ ಅವುಗಳನ್ನು ನಾನು ವೀಕ್ಷಣೆ ಮಾಡಬೇಕು. ಹೆಂಗ್ ಮಾಡಬೇಕು? ಸಿನಿಮಾ ನೋಡ್ದಂಗೆ ನೋಡ್ಬೇಕು. ನನ್ನ ಸ್ಥೂಲ ಶರೀರದ ಕರ್ಮ ಮಾಡುವುದನ್ನ, ಆ ಭೋಗ ಮಾಡುವುದನ್ನ ನಾನು ನೋಡಬೇಕು. ಸೂಕ್ಷ್ಮ ಶರೀರಗಳು ಕರ್ಮ ಮಾಡುವುದನ್ನ, ಭೋಗ ಮಾಡುವುದನ್ನ ನಾನು ನೋಡ್ಬೇಕು. ಸಪರೇಟ್ ಕೂತು ನೋಡ್ಬೇಕು, ಸಿನಿಮಾ ನೋಡ್ದಂಗೆ ನೋಡ್ಬೇಕು. ಆವಾಗ ನಾವು ಕೂಟಸ್ಥರಾಗಿರ್ತೀವಿ. ಜಾಗೃತಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಸುಷುಪ್ತಾವಸ್ಥೆಯಲ್ಲಿ ನೀವು ನಾನೇ ಮಾಡೀನಿ ಅಂತಂದ್ರೆ ಅಜ್ಞಾನ ಆಗ್ತದೆ.
ನಿದ್ದೆ ಹ್ಯಾಂಗಾಯ್ತು ಅನ್ನೋದು ನೀವು ನೋಡ್ಬೇಕು, ಸಪ್ರೇಟ್ ಇತ್ತು. ಕನಸು ನಾನೇ ನೋಡೀನಿ ಅಂದ್ರೆ ಅಜ್ಞಾನ. ಕನಸು ಹ್ಯಾಂಗಿತ್ತು ಅಂತ ನೀವು ನೋಡಿ ಹೇಳ್ಬೇಕು. ಜಾಗೃತಾವಸ್ಥೆ ಸಂಸಾರ ವ್ಯವಹಾರ ನಾನೇ ಮಾಡೀನಿ ಅಂದ್ರೆ ಅಜ್ಞಾನ. ಜಾಗೃತಾವಸ್ಥೆ ಹ್ಯಾಂಗಿತ್ತು ಅಂತ ನೀವು ಅದರಿಂದ ಸಪರೇಟ್ ಆಗಿದ್ದು ನೋಡ್ಬೇಕು. ಸಿನಿಮಾ ನೋಡ್ದಂಗೆ ನೋಡ್ಬೇಕು. ಅದಕ್ಕೇನಂತಾರ ತುರ್ಯಾವಸ್ಥೆ ಅಂತಾರೆ. ಈ ಅವಸ್ಥೆಗಳನ್ನ ನೀವು ಅವುಗಳಿಂದ ಭಿನ್ನವಾಗಿದ್ದು ಅವುಗಳನ್ನು ನೋಡುವವರಾದ್ರಿ ಅಂದ್ರೆ ಅದೇ ತುರ್ಯಾವಸ್ಥೆ. ಅದ್ರೊಳಗೆ ಬಿದ್ದು ಒದ್ದಾಡ್ಲಕತ್ತೀರಿ ಅಂತಂದ್ರ ಅದು ಒಂದು ಜಾಗೃತ ಆಗಿರ್ತದ, ಇಲ್ಲ ಸ್ವಪ್ನ ಆಗಿರ್ತದ, ಇಲ್ಲ ಸುಷುಪ್ತಿ ಆಗಿರ್ತದ. ಆ ಮೂರರಿಂದ ಭಿನ್ನವಾಗಿ ನೀವು ಅವುಗಳನ್ನು ನೋಡೋರಾದ್ರಿ ಅಂತಂದ್ರ ಅದೇ ತುರ್ಯಾವಸ್ಥೆ. ನಿಮ್ಮ ಜಾಗೃತದ ವ್ಯವಹಾರಗಳನ್ನ ನೋಡ್ಲಕ್ ಪ್ರಾಕ್ಟೀಸ್ ಮಾಡ್ರಿ. ತುರ್ಯಾವಸ್ಥೆಗೆ ಬರ್ರಿ. ಹೆಂಗ್ ಮಾಡ್ಲಕತ್ತದ ಇದು ಸ್ಥೂಲ ಶರೀರ, ಹೆಂಗ್ ಸೂಕ್ಷ್ಮ ಶರೀರ ಕೆಲಸ ಮಾಡ್ತದ, ಕಾರಣ ಶರೀರದ ಅಜ್ಞಾನ ಯಾವ ರೀತಿ ಅಡ್ಡಿಪಡಿಸಿ ಕಷ್ಟ ನಷ್ಟ ಅಪಮಾನಗಳನ್ನು ತಂದು ಒಡ್ತದ, ನಮ್ಮ ಬುದ್ಧಿ ಹೆಂಗ್ ಕೆಲಸ ಮಾಡ್ತದ, ಮನಸ್ಸು ಹೆಂಗ್ ಕೆಲಸ ಮಾಡ್ತದ, ಅಹಂಕಾರ ಹೆಂಗ್ ಕೆಲಸ ಮಾಡ್ತದ, ಅವುಗಳನ್ನೆಲ್ಲ ಸಪರೇಟ್ ಆಗಿ ನೋಡ್ರಿ. ನಿಮ್ಮ ಬುದ್ಧಿ ಹೆಂಗದ, ನಿಮ್ಮ ಮನಸ್ಸು ಹೆಂಗದ, ಎಲ್ಲವನ್ನ ನೀವು ಅವುಗಳಿಂದ ಭಿನ್ನವಾಗಿ ಕಡೆಗೆ ನಿಂತು ನೋಡ್ರಿ. ಅಬ್ಸರ್ವರ್, ಅವೆಲ್ಲ ಆಬ್ಜೆಕ್ಟ್, ನೀವು ಅಬ್ಸರ್ವರ್. ಅಬ್ಸರ್ವರ್ ಹೋಗಿ ನೀವೇ ಆಬ್ಜೆಕ್ಟ್ ಆದ್ರಿ ಫಜಿತಿ ಆಗಿಬಿಡ್ತೀರಿ. ದ್ರೌಪದಿ ವಸ್ತ್ರಾಪಹರಣ ನಡೆದಾಗ ಅಲ್ಲಿ ಮುಂದೆ ಕೂತವ್ರು ಅಳ್ತಿರ್ತಾರೆ. ಯಾಕೆ ಅಳ್ತಿರ್ತಾರ? ತಾವೇ ದ್ರೌಪದಿ ಆಗಿಬಿಟ್ಟಿರ್ತಾರ ಅಲ್ಲಿ. ಅಯ್ಯೋ ನಮ್ಗ ಈಗ ಯಾರ್ಯಾರ ಕಳೆದ್ರೆ ನಮ್ದು ಏನ್ ಪರಿಸ್ಥಿತಿ ಆಗ್ಬೇಕು ಅಂತ. ನೀವು ಅದರಿಂದ ಸಪರೇಟ್ ಆಗಿ ನಿಂತು ನೋಡ್ಬೇಕಲ್ರಿ. ಅಬ್ಸರ್ವರ್ ಆದ್ರೆ ದುಃಖ ಆಗ್ತದ, ಏನ ಆಬ್ಜೆಕ್ಟ್ ಆದ್ರೆ ದುಃಖ ಆಗ್ತದ? ಆಬ್ಜೆಕ್ಟ್ ಆದ್ರೆ ದುಃಖ ಆಗ್ತದ. ಪಾತ್ರ ಆಗಿರ್ತೀರಲ್ಲ ನೀವು. ಆಬ್ಜೆಕ್ಟ್ ಆದ್ರಿ ಅಂತಂದ್ರೆ ದುಃಖಿಗಳಾಗ್ತೀರಿ. ಅಬ್ಸರ್ವರ್ ಆಗ್ಬೇಕು. ಸ್ಥೂಲ ಸೂಕ್ಷ್ಮ ಕಾರಣ ಶರೀರದೊಳಗಿರುವ ದೃಶ್ಯಗಳನ್ನ ನೀವು ಅಬ್ಸರ್ವ್ ಮಾಡುವಂತವ್ರಾದ್ರೆ ನೀವೇ ತುರ್ಯಾವಸ್ಥೆಯಲ್ಲಿರ್ತೀರಿ. ಅದರೊಳಗೆ ಆಬ್ಜೆಕ್ಟ್ ಆದ್ರಿ ಜಾಗೃತಾವಸ್ಥೆಯಲ್ಲಿ ವಿಶ್ವಜೀವ, ಸ್ವಪ್ನಾವಸ್ಥೆಯಲ್ಲಿ ತೈಜಸ್ ಜೀವ, ಸುಷುಪ್ತಾವಸ್ಥೆಯಲ್ಲಿ ಪ್ರಾಜ್ಞ ಜೀವರುಗಳಾಗಿ ಸುಖ ದುಃಖಗಳನ್ನು ಅನುಭವಿಸ್ತಿರ್ತೀರಿ. ಅಬ್ಸರ್ವರ್ ಆಗ್ಬೇಕು, ನೋಡ್ಬೇಕು, ಸಪ್ರೇಟ್ ನಿಂತು ನೋಡ್ಬೇಕು. ಏನು ಮಾತಾಡ್ತದ ನನ್ನ ಬಾಯಿ, ನನ್ನ ಕೈ ಏನ್ ಕೆಲಸ ಮಾಡ್ತದ. ಇವೆಲ್ಲ ನಿಮ್ಮ ಮಕ್ಕಳಲ್ಲ ಇವು. ನಿಮ್ಮ ಮಕ್ಕಳಿಗೆ ಹೆಂಗೆ ಅಬ್ಸರ್ವ್ ಮಾಡ್ತೀರಿ ಹಂಗೆ ಇವುಗಳನ್ನು ಅಬ್ಸರ್ವ್ ಮಾಡ್ಬೇಕು ನೀವು. ಕಣ್ಣೇನ್ ನೋಡ್ಲಕತ್ತದ, ನಿಮ್ಮ ಕಣ್ಣಿಗೆ ಅಲ್ಲಿ ಲಕ್ಷ್ಯ ಕೊಟ್ಟು ಏನ್ ನೋಡ್ಲಕತ್ತದ ಅನ್ನೋದು ಗೊತ್ತಾಗ್ತದ ಇಲ್ಲ ನಿಮಗೆ? ಅಬ್ಸರ್ವರ್ ಆದ್ರೆ ಗೊತ್ತಾಗ್ತದ. ನೀವೇ ಆಬ್ಜೆಕ್ಟ್ ಆದ್ರೆ ಅಂದ್ರೆ ಏನಾಗ್ತದ? ಅವ್ ಕಣ್ಣೇನ್ ನೋಡ್ಲಕ್ ಹೋಗ್ತಾವ, ಅವ್ರ ಸಂಗತಿ ನೀವು ಹೋಗ್ಬಿಟ್ಟಿರ್ತೀರಿ. ಹೆಂಗದ? ಈ ರೂಢಿ ಯಾರು ಮಾಡ್ಕೋಬೇಕಿಲ್ಲ? ನಿಮ್ಮ ಅಬ್ಸರ್ವೇಷನ್ ಮಾಡೋದು ನಾವು ಮಾಡ್ಲಕ್ಕಾಗ್ತವ? ಪ್ರತಿಯೊಂದು 14-15 ಏನು ಇಂದ್ರಿಯಗಳದಾವ, 5 ಅಂತಃಕರಣಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಮತ್ತೆ ನಿಮ್ಮ 5 ಪ್ರಾಣಗಳು. ಈ ಪ್ರಾಣಗಳು ಯಾವ್ಯಾವ್ದಕ್ಕೆ ಹೋಗಿ ಅಟ್ಯಾಚ್ಮೆಂಟ್ ಆಗ್ಲಕತ್ತವ, ಯಾವುದರ ಮೇಲೆ ತಮ್ಮ ಜೀವ ಇಟ್ಕೊಂಡು ಕುಂದ್ರಲಕತ್ತವ. ಇಂದ್ರಿಯಗಳು ಯಾವ ವಿಷಯಗಳನ್ನು ಭೋಗಿಸ್ಲಕ್ ಹೋಗ್ಲಕತ್ತವ, ಅಂತಃಕರಣಗಳು ಏನು ಆಲೋಚನೆ ಮಾಡ್ಲಕತ್ತವ, ಇವುಗಳನ್ನೆಲ್ಲ ನೀವು ಸಪರೇಟ್ ಅಬ್ಸರ್ವ್ ಮಾಡಬೇಕು. ಸಪರೇಟ್ ಆಗಿ ಅಬ್ಸರ್ವ್ ಮಾಡಬೇಕು.
ಅದಕ್ಕೆ ತುರ್ಯಾವಸ್ಥೆ ಅಂತಾರೆ. ನಾಟಕ ಕಂಪನಿ ಮಾಲಕ ಆ ವಿಲನ್ ಹೆಂಗ್ ಆಕ್ಟಿಂಗ್ ಮಾಡ್ತಾನ ಅದು ನೋಡಿ ಅವ ದುಃಖ ಪಡ್ತಾನ. ಅವ ಎಷ್ಟು ಕೆಟ್ಟ ಪಾತ್ರ ಮಾಡಿದಾಗೂ ಇವನಿಗೆ ಇನ್ನ ಖುಷಿ ಆಗ್ತಿರ್ತದೆ. ಎಷ್ಟು ಫಸ್ಟ್ ಕ್ಲಾಸ್ ಮಾಡ್ಲಕತ್ತಾನ ಬಿಡಪ್ಪ, ಎಷ್ಟು ಕ್ರೌರ್ಯ, ಎಷ್ಟು ದರ್ಪ, ಬಹಳ ಚಂದ ಆಕ್ಟಿಂಗ್ ಮಾಡ್ಲಕತ್ತಾನ ಅಂತ ಖುಷಿ ಪಡ್ತಾನ ಇಲ್ಲ? ಖಳನಾಯಕನ ದುರಹಂಕಾರವನ್ನು ಕಂಡು ನಾಟಕ ಕಂಪನಿ ಮಾಲೀಕ, ದರ್ಪ ದುರಹಂಕಾರಗಳನ್ನು ಕಂಡು ನಾಟಕ ಕಂಪನಿ ಮಾಲೀಕ ಹೇಸ್ಕೋತಾನ, ಅಂಜ್ಕೋತಾನ, ಭಯ ಪಡ್ತಾನೇನ್ರಿ? ಸಂತೋಷ ಪಡ್ತಾನ. ಅದ್ಭುತ ಪಾತ್ರ ಬಿಡಪ್ಪ, ನಿಂದು ಬಹಳ ಚಂದ ಪಾತ್ರ ವಹಿಸ್ತಿದೆಪ್ಪ, ಖುಷಿಯಾಗಿ ಅವನಿಗೆ ಬಹುಮಾನ ಕೊಡ್ತಾನ. ಸೂಪರ್ ಅನ್ಬೇಕು. ಹಂಗಿದ್ದಾಗ ಕಾಂಗ್ರೆಸ್ ಸರ್ಕಾರ ಕೆಟ್ಟ, ಬಿಜೆಪಿ ಸರ್ಕಾರ ಚಲೋ ಅನಿಸ್ತದೇನ್ರಿ? ಎಲ್ಲರ ಅವ್ರ ಪಾತ್ರ ಎಷ್ಟು ಚಂದ ಮಾಡ್ಲಿಕ್ಕತ್ತಾರಲ್ಲ. ಮಾಲೀಕರಾದ್ರ ಇವೆಲ್ಲ ಪಾತ್ರಗಳು ನೋಡಿ ಖುಷಿ ಪಡ್ತೀವಿ, ಪ್ರಜೆಗಳಾದ್ರ ಅಯ್ಯೋ ಅಂತಿರ್ತೀವಿ. ಅವ್ರಿಗಿಂತ ಮ್ಯಾಲ್ ನಿಂತು ನೋಡ್ಬೇಕು. ಸಿನಿಮಾ ವೀಕ್ಷಕರಾದ್ರೆ ಅಳ್ತೀವಿ, ಸಿನಿಮಾ ಪ್ರೊಡ್ಯೂಸರ್ ಆದ್ರೆ ಸಂತೋಷ ಪಡ್ತೀವಿ. ಜಗತ್ತಿನ ಲೀಲೆಗಳಂತೂ ಯಾರು ತಪ್ಪಿಸ್ಲಿಕ್ಕೆ ಆಗಂಗಿಲ್ಲ. ಇವೆಲ್ಲ ಲೀಲೆಗಳು ಎಷ್ಟೋ ವರ್ಷ ಹಿಂದೆ ಎಲ್ಲ ಶೂಟಿಂಗ್ ಮಾಡಿ ಇಟ್ಬಿಟ್ಟನಂತ ಈಶ್ವರ, ಇದ್ರಂಗ ನಡಿಬೇಕಂತ. ಇವತ್ತು ಮಾಡಿದ್ದ ಅಲ್ಲ ಇದು. ಎಷ್ಟಾಯ್ತು ಟೈಮ್? 10:20 ಆಯ್ತು. ನಾಳೆ ಬೆಳಿಗ್ಗೆ ಪಾಠ ಇಲ್ಲ, ನೀವೇ ಏನಾರು ನಡೆಸ್ರಿ, ನಾವು ಊರಿಗೆ ಹೋಗ್ತೀವಿ. ಸಂಜೆ ಪಾಠ ಹೆಂಗಿರ್ತದೋ ಗೊತ್ತಿಲ್ಲ. ಅದೊಂದು ಯಾವ್ದು ಲಿಂಕ್ ಕಳಿಸ್ಯಾರ ಸಿದ್ಧಾರೂಢ ಮಠದ, ಸಿಕ್ಕತ್ತಾ ಇಲ್ಲ ನಿಮಗ? ನೀವು ಇವ್ರು ಕಳಿಸ್ಯಾರಲ್ಲ, ನಾಗರತ್ನಮ್ ಅವ್ರು ಕಳಿಸ್ಯಾರ ನೋಡ್ರಿ. ನೋಡ್ರಿ, ಅದೇ 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 ಅಬ್ಸರ್ವ್ ಮಾಡ್ರಿ, ಎಲ್ಲರೂ ಮಸ್ತ್ ಇರ್ತದ. ಲೈವ್ ಸಿದ್ಧಾರೂಢ ಮಠದ ಲೈವ್. ಅವ್ರು ಬರೀ 10-15 ನಿಮಿಷ ಕೊಟ್ಟಾರೆ. ಅವರಿಗೆ ಅರ್ಧ ತಾಸಿನ ಒಳಗೆ ಕೊಟ್ಟಾರೆ. ಏನ್ ಮಾಡ್ತಾರೆ, ಈ ವೇದಿಕೆ ಮೇಲೆ ಸಿಕ್ಕಾಪಟ್ಟಿ ಮಂದಿನ ಕುಂದಿಸ್ಬಿಡ್ತಾರೆ. ಎಲ್ಲರಿಗೆ ಮಾತಾಡ್ಬೇಕಂದ್ರೆ ಅವಕಾಶ ಸಿಗೋದಿಲ್ಲ. ಅಂತವ್ರಿಗೆ ಏನದ 5 ನಿಮಿಷ 10 ನಿಮಿಷ ಕೊಟ್ಟರೆ ಏನಾಗೋದು? ಅಲ್ರಿ, ತೀರ್ಥ ಅವ್ರ ಅಲ್ಲಿಂದ ಖರ್ಚು ಮಾಡಿ ಕಳಿಸ್ಯಾದ್ರೆ ಕಳಿಸಿ ಕೆಲವೊಂದು ಅವ್ರು ಹತ್ತವ್ರ ಪ್ರವಚನ ಕೇಳಬೇಕು ಅನ್ನುವಂತ ಬಹಳ ಹಬ್ಬದ ಅವ್ರಿಗೆ ಇಷ್ಟದಿಂದ ಹೇಳಕತ್ತಾರೆ. ಅವ್ರಿಗೆ ಅರ್ಧ ತಾಸು ಅಷ್ಟೇ ಟೈಮ್ ಮುಗಿಸ್ಬಿಡ್ರಿ. ಅಂದ್ರೆ ಏನ್ ವಿಷಯಕ್ಕೆ ಬರುತ್ತೆ ಅಂತ ಮೊದಲ ವ್ಯಕ್ತ ಮಾಡಿಬಿಡ್ರಿ. ಈಗ ಉಳಿದವ್ರು ಏನು ಅರ್ಧ ಏನೇನೋ ಹೇಳ್ತಾರೋ ಟೈಮ್ ಪಾಸ್ ಆದಂಗೆ ಇಂಥವ್ರಿಗೆ ಬಹಳ ಟೈಮ್ ಕೊಡ್ಬೇಕು. ಈಗ ನಮ್ಮ ವಾರ್ಷಿಕೋತ್ಸವ ಆಯ್ತಲ್ಲ, ಆಗ ಅಲ್ಲಿನ ಹಂಗ ಆಗ್ಕೊಂಬ ಎಲ್ಲಿ ರಾಜಕಾರಣಿ ದಿನ ಅಲ್ಲಿ ಇವನೇ ಸತ್ಕಾರ ಮಾಡೋದು ಇದ್ರಾಗ ನಾ ಬಹಳ ಟೈಮ್ ನೋಡ್ರಿ ಪ್ರತಿನಿತ್ಯ ಏನ್ ಸತ್ಸಂಗ ಮಾಡ್ತೀವಿ, ಈ ಸತ್ಸಂಗದ ಮುಂದೆ ಅವೆಲ್ಲ ವಾರ್ಷಿಕೋತ್ಸವಗಳೆಲ್ಲ ಏನಂತ ವಿಶೇಷ ಅಲ್ಲವು. ಅವೇನ್ ದೊಡ್ಡ ವಿಷಯ ಅವು. ಅದನ್ನ ಯಾಕಷ್ಟು ಮಹತ್ವ ಕೊಟ್ಟು ಅವು ವರ್ಷಿಗೊಮ್ಮೆ ಯಾವಾಗೋ ಶಿವನಿಗೆ ನೆನೆಸೋರ ಸಲುವಾಗಿ ಇದು ಶಿವರಾತ್ರಿ ದಿನ ನಾವು ಸತ್ಸಂಗ ಮಾಡೋರಿಗೆ ಅವೆಲ್ಲ ಏನು ಮಹತ್ವದ ಕಾರ್ಯಗಳಲ್ಲೇ ಅಲ್ಲವು.
ಜ್ಞಾನದ ಕೆಲಸ ದಿನ ಮಾಡೋ ಟೈಮ್ನೊಳಗ ಯಾವಾಗ ಒಂದ್ಸಾರಿ ಮಾಡಿದ್ರ ಬಗ್ಗೆ ಏನೋ ಅಂತ ವಿಶೇಷ. ಯಾರೋ ಹೊಸದಾಗಿ ಇಡೀ 1 ವರ್ಷ ಇದು ಮಾಡ್ಲಕ್ ಆಗ್ಲಾರ್ದವ್ರು ಎಲ್ಲರೂ ಒಂದ್ ಕಡೆ ಸೇರಿ ಏನ್ ಮಾಡ್ತಿರ್ತಾರ. ಯಾರು ಮಾತಾಡಿದ್ರೇನು, ಯಾರು ಮಾತಾಡ್ಲಿಲ್ಲ ಅಂದ್ರೇನು, ಅಲ್ಲಿ ಮಾತಾಡೋದು ಒಂದೇ ಬ್ರಹ್ಮನ ವಿಷಯ. ಆ ಮಾತಿನಿಂದ ಬ್ರಹ್ಮ ಸಾಕ್ಷಾತ್ಕಾರ ಎಷ್ಟರ ಮಟ್ಟಿಗೆ ಮಾಡ್ಕೊಂಡಾರ ಅದು ಮುಖ್ಯ. ಮಾತಾಡಿದ್ದು ಮುಖ್ಯ ಇಲ್ಲ. ಅದಕ್ಕೆ ನಾವು ಯಾರಿಗೆ ಆ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವ ಕೊಡಬೇಕೆ ಹೊರತು ಉಳಿದದ್ದು ಯಾರು ಮಾತಾಡಿದ್ರು ಎಲ್ಲ ನಾಮರೂಪಗಳಷ್ಟೇ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣಾರ್ಥಿಗಳು. ನಾಳೆನೂ ಇಲ್ಲ, ಮತ್ತ ನಾಡಿದ್ದು ಹೆಂಗಾಗ್ತದೇನು? ನಿಮ್ದಂತೂ ನೀವು ಚಾಲು ಮಾಡ್ತೀರ, ಏನ್ ಬಿಟ್ಬಿಡ್ತೀರ 1-2 ದಿವಸ? ನಾಳೆ ನಾಡ್ದ 2 ದಿನ ಬಿಟ್ಬಿಡ್ತೀರೇನ ಕಡೆ? ನೀವು ಬೇರೆ ಬೇರೆ ಕಾರ್ಯಕ್ರಮ ಏನ್ರಿ ನೋಡ್ತಿದ್ರಿ, ಗುಡಿ ಪಡಿ ತಿರುಗಾಡ್ತಿದ್ರಿ ಅಂದ್ರೆ ಅಡ್ಡಾಡ್ರಿ. ನಾವೆಲ್ಲಿ 2 ದಿವಸ ಸಿಗೋ ಚಾನ್ಸ್ ಇಲ್ಲ. ನಾಳೆನೂ ಸಿಗಲ್ಲ, ನಾಡದೂ ಮುಂಜಾನೆ ಎದ್ದು ತಯಾರಾಗಿ ಬಸ್ಸಿಗೆ ಕೂತು ಊರಿಗೆ ಬರ್ತಿರ್ತೀವಿ. ನಾಳೆ ಬಿಟ್ಟು ನಾಡದ ರಾತ್ರಿ ಪಾಠಕ್ಕೆ ಸಿಗಬಹುದೇ ಹೊರತು ನಾಳೆನೂ ಸಿಗಲ್ಲ, ನಾಡನೂ ಸಿಗಲ್ಲ. ನಾಳೆ ರಾತ್ರಿ ಪಾಠಕ್ಕೆ ಬರಲೇ 1 ತಾಸು 2 ತಾಸು ಜಾಗರಣೆ ಹಾಕಿದ್ದು ನಿಮ್ಮದು ಪ್ರವಚನ ಕೇಳ್ತೇ ಇಲ್ಲ. ಭಾಳ ಚೆನ್ನಾಗಿರ್ತದೆ. ಈಗ ಹೆಂಗಿತ್ತು ಅಂತಿರಲ್ಲ, ಹಿಂಗೆ 1 ತಾಸು 2 ತಾಸು ಜಾಗರಣೆ ಸಲುವಾಗಿ ಶಿವರಾತ್ರಿ ಜಾಗರಣೆ ಮಾಡಿ ಅಂತಾರಲ್ಲ, ಅದು ಅದ್ರ ಸಲುವಾಗಿ ಇದಕ್ಕೆ ನಿಂತು ಬಂದು ಬಿಡುತ್ತೆ. ಅಲ್ಲಿ ಟೈಮ್ ಸಿಕ್ಕಿದ್ರೆ 1 ತಾಸು 2 ತಾಸು ಮಧ್ಯರಾತ್ರಿ 11:30ರಿಂದ 1-2 ತನಕ ಬೇರೆ ಮಾಡೋದು ನಾವು ಜಾಗರಣೆ ಮಾಡೋಣ. ಅವರು ಟ್ರಾವೆಲಿಂಗ್ ಮಾಡಿ ಅಂದಿರ್ತಾರ. ನಾ ಸುಮ್ ಬಂದು ಜಾಯಿನ್ ಆದ್ರೆ ನೋಡ್ತೀನಿ ಏನ್ ನಡೆದಂತ. ನನ್ನ ಮೇಲೆ ಏನು ವಜ್ಜೆ ಇಡಬೇಡ್ರಿ. ಶಿವರಾತ್ರಿ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ಶಿವ ಅಂದ್ರೆ ಕೂಟಸ್ಥ, ರಾತ್ರಿ ಅಂದ್ರೆ ಆಭಾಸ. ಮತ್ತೇನದ? ಜಾಗರಣೆ ಅಂದ್ರೆ ಜ್ಞಾನ, ಮತ್ತೇನದು? ಕೂಟಸ್ಥ ಮತ್ತು ಆಭಾಸ ಇವ್ರದ್ದು ಜ್ಞಾನ ಮಾಡ್ಕೊಳ್ಳೋದೇ ಶಿವರಾತ್ರಿ ಜಾಗರಣೆ. ಮತ್ತೇನದು? ಕೂಟಸ್ಥ ಆಭಾಸ 2 ಕೂಡಿದರೆ ಜೀವ. ಅವೆರಡು ಕೂಡಿದ್ದಿಲ್ಲ, ಬರೇ ಆಭಾಸ ಇದು ಆಭಾಸ ಇರ್ಲಾರ್ದು ಚೇತನ ಇದ್ರೆ ಕೂಟಸ್ಥ, ಆಭಾಸ ಸಹಿತವಾಗಿದ್ದಕ್ಕೆ ಜೀವ ಅಂತಾರ. ಆಭಾಸ ಕೂಟಸ್ಥನನ್ನ ಅರಿಯುವುದಿಲ್ಲ, ಕೂಟಸ್ಥ ಆಭಾಸನನ್ನು ಅರಿಯುತ್ತದೆ. ಇಷ್ಟೇ, ಇದೇ ಶಿವರಾತ್ರಿ ಜಾಗರಣೆ. ಏನೋ ಹೇಳಕತ್ತಾರೆ, ಏನು ಕೇಳ್ಸಲ್ಲ. ನೋಟಿಸ್ ಏನು ಕೇಳ್ಸಲ್ದು, ಸೌಂಡ್ ಕಟ್ ಮಾಡಿ ಜಾಯಿನ್ ಆರಿ. ನಾ ಮ್ಯೂಟ್ ಮಾಡ್ಲಾ? ಮುಂಜಾನೆ ಸಾಯಂಕಾಲ ದೇವಸ್ಥಾನ ಹೋಗ್ತೀವಿ, ಮತ್ ಮರುದಿವ್ಸ
ಇರ್ತದ್ರಿ. ನೆಕ್ಸ್ಟ್ ಪಾಠ ಯಾವಾಗ? ನಾಡಿದ್ದು ರಾತ್ರಿ ಮಾಡ್ತೀರಾ ಏನು ಅಚ್ಚ ನಾಡಿದ್ದು ಮುಂಜಾನೆ ಮಾಡ್ತೀರಾ? ಅಲ್ಲಿ ಡಿಸ್ಕಸ್ ಮಾಡಿ ಹೇಳ್ರಿ, ಒಬ್ಬೊಬ್ರು ಒಂದೊಂದು ಹೇಳ್ಬೇಡ್ರಿ. ನಾಳೆ ಒಂದ್ ದಿವಸ ಇದು ಮಾಡೋಣ್ರಿ, ಶೂಟಿ ಮಾಡೋಣ. ನಾಳೆ ಅಮಾವಾಸ್ಯೆ ದಿವಸ ಮಾಡೋಣ ರಾತ್ರಿ. ಹೌದು, ಎಲ್ಲರೂ 8:30 ಸರಿಯಾಗಿ ಬರ್ಬೇಕು ನಾಡ್ದ ರಾತ್ರಿ. ಹೌದು, ಮಂಗಲ್ ಮಾಡೋಣ ಹೇಳ್ತಾರೆ ಮಾಡ್ರಿ. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು.